ಭಗವಂತ ವಿಭೂತಿಯನ್ನು ಹೇಳ್ಕೊಂಡು ಬರ್ತಾ ಇದ್ದಾನೆ. ಆದಿತ್ಯ ಚಂದ್ರ ಅಗ್ನಿ ಇರತಕ್ಕಂಥ ದೇಶ ನಂದೇ, ಭೂಮಿಯಲ್ಲಿ ಹೊಕ್ಕಿರೋನು ನಾನೇ, ಔಷಧಿಗಳನ್ನೆಲ್ಲ ಪೋಷಣೆ ಮಾಡೋನು ಸೋಮನಾಗಿ ನಾನು ಪೋಷಣೆ ಮಾಡೋನು ನಾನೇ, ನಾನು ಜಾಠರಾಗ್ನಿಯಾಗಿ ವೈಶ್ಯಾಲನಾಗಿದ್ದು ಎಲ್ಲರೂ ಅನ್ನವನ್ನು ಪೋಷಣೆ ಮಾಡ್ತಾ ಇರೋನು ನಾನೇ ಅಂತ ಹೇಳ್ಬಿಟ್ಟು ಕೊನೆಯ ಒಂದು ವಿಭೂತಿ ಹೇಳ್ತಾ ಇದ್ದಾನೆ. ಜೀವರೂಪದ ವಿಭೂತಿಯು ನನ್ನದೇ, ನಾನು ಸರ್ವಸ್ವ ಚಾಹಂ ಹೃದಯ ಸನ್ನಿವಿಷ್ಟ. ಸರ್ವಸ್ವ ಹೃದಯ ಹಿಂದೆ 10ನೇ ಅಧ್ಯಾಯದಲ್ಲಿ ಅಹಮಾತ್ಮ ಗುಡಾಕೇಶ ಸೇರಿದ್ನಲ್ಲ, ಆ ವಿಭೂತಿಯನ್ನು ಮತ್ತೆ ಹೇಳ್ಕೊಳ್ತಾ ಇದ್ದಾನೆ. ಇದು ವಿಭೂತಿಯಲ್ಲಿ ಶ್ರೇಷ್ಠವಾದ ಹೆಚ್ಚಾದ ವಿಭೂತಿ ಇದೆ. ಚೇತನ ರೂಪವಾದ ವಿಭೂತಿ ಹೇಳ್ತಾ ಇದ್ದಾರೆ. ಅದಷ್ಟು ಅಚೇತನ ರೂಪವಾದ ವಿಭೂತಿ ಯಾವುದೋ ಸೂರ್ಯ ಚಂದ್ರ ಭೂಮಿ ನೀರು ಇದು ಎಲ್ಲ ಅಗ್ನಿ ಎಲ್ಲ ಒಂಥರ ಭೌತಿಕವಾದಂತಹ ಇದು ಕಾಣುತ್ತೆ. ಆದರೆ ಆತ್ಮನಾಗಿರುವಂತಹ ವಿಭೂತಿ ಇದೆಯಲ್ಲ, ಸರ್ವರಿಗೂ ಆತ್ಮನಾಗಿ ಜೀವನಾಗಿ ಹೊಕ್ಬಿಟ್ಟಿದ್ದಾನಲ್ಲ, ಈಶ್ವರೋ ಜೀವಕಲೆಯ ಪ್ರವಿಷ್ಟೋ ಭಗವಾನ್ ಅಂತ ಜೀವರೂಪದಿಂದ ಜೀವನ ಅಂಶದಿಂದ ಸಮಸ್ತಲ್ಲಿ ಹೊಕ್ಕಿರೋದು ಒಂದು ದೊಡ್ಡ ವಿಭೂತಿ. ಇದು ಯಾಕೆ ದೊಡ್ಡ ವಿಭೂತಿ ಅಂದರೆ ಇಲ್ಲಿಯೇ ಪರಮಾತ್ಮ ನಮ್ಗೆ ಗೊತ್ತಾಗೋದು. ಇದು ಪರಮಾತ್ಮ ದೂತ. ಜೀವಾನೂನು ಹೇಗೆ ಆಂಜನೇಯ ರಾಮನ ದೂತನೋ, ಈ ಜೀವಾನೂನು ಪರಮಾತ್ಮನ ದೂತ ಅಂದರೆ ಪರಮಾತ್ಮನ ಪ್ರತಿನಿಧಿ, ರೆಪ್ರೆಸೆಂಟಿವ್. ಅವನೇ ಪರಮಾತ್ಮನೇ ಕಿಡಿಯಾಗಿ ಜೀವನ ತೋರ್ತಾ ಇದ್ದಾನೆ. ಅದರಿಂದ ಇದರಲ್ಲಿ 2 ಅಂಶ. ಒಂದು, ಪರಮಾತ್ಮನು ನಮ್ಮ ಹೃದಯದಲ್ಲೇ ಇದ್ದಾನೆ ಅಂತ ತಿಳ್ಕೊಳ್ಳೋಕ್ಕೂ ಇದು ಉಪಾಯ. ಇನ್ನೊಂದು, ಜೀವತ್ವವೇ ಪರಮಾತ್ಮ ತಿಳ್ಕೊಳ್ಳೋಕೆ ಸಾಧನ. ಅಲ್ಲಿ ಜೀವತ್ವ ಜಾಗದಲ್ಲಿಯೇ ಪರಮಾತ್ಮ ಗುರುತಿಸ್ಕೋಬೇಕು. ಜೀವನ ಹೃದಯ ಸನ್ನಿವಿಷ್ಟ ಅಂದರೆ ಹೃದಯದಲ್ಲಿ ಹೊಕ್ಕಿದ್ದಾನೆ ಅಂದರೆ ಅಲ್ಲೇ ತೋರ್ ಬರ್ತಾನೆ, ಅಲ್ಲೇ ತಿಳಿದು ಬರ್ತಾನೆ. ತಿಳ್ಕೊಬೇಕಾದ್ರೂ ನಾವು ಅಲ್ಲೇ ಅಂತ ಅನ್ನೋದು. ಆಮೇಲೆ ಜೀವನು ಪರಮಾತ್ಮಂತೆ ಚೇತನನು, ಪರಮಾತ್ಮಂತೆ ಪ್ರಿಯನು, ಪರಮಾತ್ಮಂತೆ ಸೂಕ್ಷ್ಮನು, ನಿರವಯವನೂ ಆಗಿದ್ದಾನೆ. ಜೀವನಿಗೆ ಅವಯವ ಇಲ್ಲ. ಜೀವ ಅಚೇತನ ಅಲ್ಲ, ಜೀವ ಸ್ಥೂಲ ಅಲ್ಲ, ಜೀವ ದೃಶ್ಯ ಅಲ್ಲ. ನಾನು ಅನ್ನೋದಿದೆಯಲ್ಲ ಬಲಮಟ್ಟಿಗೆ ಪರಮಾತ್ಮನಿಂದೇ ಇದ್ದಾನೆ. ಒಂಚೂರು ಏನು ವ್ಯತ್ಯಾಸಪ್ಪ ಅಂದರೆ ಉಪಾಧ್ಯಭಿಮಾನ ಅಂತ ಒಂದು ವ್ಯತ್ಯಾಸ ಇದೆ. ಉಪಾಧಿ ಪರಿಚ್ಛಿನ್ನತೆ, ಉಪಾಧಿ ಅಭಿಮಾನ ಅಜ್ಞಾನದಿಂದ ಕೂಡ್ಕೊಂಡವನೇ ತೋರ್ಪಡ್ತಾ ಇದ್ದಾನೆ. ಈ ಒಂದು ವ್ಯತ್ಯಾಸ ಬಿಟ್ಟು ಬಿಟ್ಟರೆ ಪರಮಾತ್ಮ ಏನೂ ಇಲ್ಲ. ಹಾಗಾಗಿ ಸರ್ವಸ್ಥಿತಾಹಂ ಏನು ಆಗೋದು, ಅಪೋಹನ ಮರ್ತು ಹೋಗೋದು ಕೂಡ ನನ್ನಿಂದಲೇ. ಅಷ್ಟೇ, ಸಮಸ್ತ ವೇದಗಳಿಂದಲೂ ತಿಳಿಬೇಕಾದವು ನಾನೇ ಆಗಿದ್ದೀನಿ ಕಣ ಅರ್ಜುನ. ಎಲ್ಲ ವೇದಗಳು ಈ ಸರ್ವೇ ವೇದಾ ಯತ್ಪದ ಮಾಮನಂತಿಯೇ ವೇದಿಷ್ಠ ಸರ್ವೈರಹಮೇವ ವೇದ್ಯ. ಅಷ್ಟೇ ಇಲ್ಲ, ವೇದಾಂತ ಕೃತ, ವೇದಾಂತವನ್ನು ಮಾಡಿದವನು ಅಲ್ಲ, ವೇದವನ್ನೇ ಮಾಡಿದ್ರೆ ವೇದಾಂತ ಮಾಡಿದವನು ಅರ್ಥ ಏನೋ? ವೇದದಲ್ಲೇ ವೇದಾಂತ ಬರೋದು. ಉಪನಿಷತ್ ಎಲ್ಲಿ ಬರುತ್ತೆ? ವೇದ ಅಲ್ಲದೇನೆ ಉಪನಿಷತ್ ವೇದ ಅಲ್ವಾ? ಮತ್ತೆ ಎಲ್ಲ ವೇದದಿಂದಲೂ ನಾನೇ ಮಾಡಿದವನು ಅಂದಮೇಲೆ ವೇದಾಂತವನ್ನು ಮಾಡಿದವನು ಮತ್ತೆ ಬಿಡಿಸಿ ಯಾಕೆ ಹೇಳ್ದ ಅಂದರೆ, ಇದು ವೇದಾಂತವನ್ನು ಮಾಡಿದವನು ಅಂದರೆ ವೇದಾಂತ ಅರ್ಥ ಸಂಪ್ರದಾಯವಿದು ಅಂತ ಅರ್ಥ. ಸಂಪ್ರದಾಯಕೃತ ವೇದಾಂತಕ್ಕೆ ಅರ್ಥವನ್ನು ಮಾಡುವ ಒಂದು ಸಂಪ್ರದಾಯ ಇದೆಯಲ್ಲ, ಒಂದು ಮೆಥಡ್ಡು, ಅಧ್ಯಾರೋಪಾಪವಾದ ಕ್ರಮದಿಂದ ವೇದಾಂತ ಉಪದೇಶ ಮಾಡುವ ಒಂದು ಮೆಥಡ್, ಅದನ್ನು ಮಾಡಿದವನು ನಾನೇ ಅಂತ ಅರ್ಥ. ವೇದಾಂತಕ್ಕದ್ದು ವೇದವಿತು, ವೇದವನ್ನು ಬಲ್ಲವನು. ಯಾಕೆ ಅವಂದೇ ವೇದ ಆದಮೇಲೆ ಈ ಕಾಳಿದಾಸನಿಗೆ ರಘುವಂಶ ಗೊತ್ತಿಲ್ವೇ? ವಾಲ್ಮೀಕಿಗಳಿಗೆ ರಾಮಾಯಣ ಅರ್ಥ ಆಗಿಲ್ವೇ? ವಾಲ್ಮೀಕಿಗಳಿಗೆ ರಾಮಾಯಣ ಅರ್ಥವಾಗಿಲ್ಲ ಅಂದರೆ, ಕಾಳಿದಾಸನಿಗೆ ರಘುವಂಶ ಅರ್ಥವಾಗಿಲ್ಲ ಅಂದರೆ ಅದು ಎಷ್ಟು ಅಪಹಾಸ್ಯವಾದ ಮಾತು. ಹಾಗೆ ವೇದಾರ್ಥ ಪರಮಾತ್ಮನಿಗೆ ಆಗಿಲ್ಲ ಅಂದರೆ ಅಷ್ಟೇ ಅಪಹಾಸ್ಯ. ವೇದವನ್ನು ಬಲ್ಲವನು ಅವನೇ, ವೇದಾಂತವನ್ನು ಒಂದು ವೇದಾಂತ ಸಂಪ್ರದಾಯ ತಿಳಿಸ್ಕೊಟ್ಟವನು ಅವನೇ, ವೇದಗಳನ್ನು ತಿಳಿಬೇಕಾದವನು ಅವನೇ. ನಿಜವಾಗಿ ಕರ್ಮ ಅಲ್ಲ, ಉಪಾಸನೆ ಅಲ್ಲ, ಅದೆಲ್ಲ ಸಾಧನ. ಕರ್ಮ ಮಾಡೋದಾಗಲಿ ಉಪಾಸನೆ ಆಗಲಿ ಭಗವಂತನ ಕಂಡ್ಕೊಳ್ಳೋಕೆ ಸಾಧನೆಯಾಗಿ ಹೇಳಿದ್ದೇ ಹೊರತು, ಆದರೆ ನಿಜವಾಗಿ ಕಂಡ್ಕೊಳ್ಬೇಕಾದ ವೇದದಿಂದ ಪರಮಾತ್ಮನೇ. ಅದರಿಂದ ಇದು ಬಹಳ ಮುಖ್ಯವಾದ ಶ್ಲೋಕ. ಇದು ಹೆಚ್ಚಿನ ವಿಭೂತಿ, ಜೀವರೂಪದ ವಿಭೂತಿ ಇದೆಯಲ್ಲ ಪರಮಾತ್ಮಂದು, ಸರ್ವಸ್ವ ಅದು ಹೆಚ್ಚಿನ ವಿಭೂತಿ. ಕಿಂಚ ಸರ್ವಸ್ಯ ಪ್ರಾಣಿಜಾತಸ್ಯ ಅಹಂ ಆತ್ಮ. ಕಿಂಚ ಸರ್ವಸ್ಯ ಪ್ರಾಣಿಜಾತಸ್ಯ ಅಹಂ ಆತ್ಮ. ಹೃದಯ ಬುದ್ಧೌ ಸನ್ನಿವಿಷ್ಟ. ಹೃದಯ ಬುದ್ಧೌ ಸನ್ನಿವಿಷ್ಟ. ಕಿಂಚನ ಮತ್ತು ಏನಪ್ಪ ಅಂತಂದ್ರೆ ಅಂತ, ಮತ್ತು ಏನಪ್ಪ ಅಂತ ಯಾಕೆ ಹೇಳ್ಬೇಕು? ಹೌದು, ಆದಿತ್ಯಗತ ತೇಜಸ್ಸು ಚಂದ್ರ ಅಗ್ನಿಯಲ್ಲಿ ಹೇಳಿದ್ಮೇಲೆ, ಭೂಮಿಯಲ್ಲಿ ಇದ್ದೀನಿ ಅಂತ ಹೇಳಿದ್ಮೇಲೆ, ವೈಶ್ವಾನರ ಅಗ್ನಿ ಆಗಿದ್ದೀನಿ ಅಂತ ಹೇಳಿದ್ಮೇಲೆ, ಇನ್ನೂ ಒಂದು ಹೇಳ್ತೀನಿ, ಇನ್ನೊಂದು ವಿಭೂತಿ ಹೇಳ್ತೀನಿ ಅಂತೇಳಿ ಸಮಸ್ತ ಪ್ರಾಣಿ ಜಾತ. ಜಾತ ಅಂದರೆ ಸಮೂಹ. ಎಷ್ಟು 84 ಲಕ್ಷ ಜೀವರಾಶಿ ಅಂತ ಹೇಳ್ತಾರೆ ಭೂಲೋಕದಲ್ಲಿ. ಇರ್ಬೋದು 84 ಲಕ್ಷವೋ 84 ಕೋಟಿಯೋ. ಎಷ್ಟು ಜೀವರಾಶಿ ಇದೆಯೋ ಎಲ್ಲರ ಇರುವೆ ಹೃದಯದಲ್ಲೂ ಇವನೇ ಇರುವನು. ಇರುವೆ, ಗೊದ್ದ, ಹಲ್ಲಿ, ಹಾವರಾಣಿ, ಹಾವು,
ಅದು ಬ್ಯಾಕ್ಟೀರಿಯಾ ತಗೊಂಡ್ರೆ, ಕರೋನಾ ತಗೊಂಡ್ರೆ ಎಲ್ಲ ವೈರಸ್ ಒಳಗೂ ಇವನೇ ಇರೋನು. ಇವನಲ್ಲದೆ ಇನ್ನೊಬ್ರು ಇರೋಕ್ಕೆ ಬರೋದೇ ಇಲ್ಲ. ಸರ್ವಸ್ಯ ಅಹಂ ಹೃದಯ ಸನ್ನಿ. ಇನ್ನು ಹೃದಯ ಅಂತ ಬರ್ತಾರೆ, ಆತ್ಮನಾಗಿದ್ದುಕೊಂಡು ಆತ್ಮ ಸನ್ ಅಂತ, ಅಹಂ ಅಂದರೆ ಆತ್ಮ ಮಾಡಿದ್ರು. ಆತ್ಮನಾಗಿದ್ದುಕೊಂಡು ನಾನು ಅಂತ ಅಂದ್ಕೊಂಡು ಹೃದಯದಲ್ಲಿ ಅಂದರೆ ಬುದ್ಧಿಯಲ್ಲಿ, ಹೃದಯ ಬರೀ ಮಾಂಸಪಿಂಡ ಅಂತ ತಗೋಬೇಡಿ, ಕಮಲದ ಆಕಾರ, ಕಮಲದ ಮಗ್ಗಿನಂತಿರುವ ಮಾಂಸಪಿಂಡ ಅಂತ ತಗೋಬೇಡಿ, ಅಲ್ಲಿ ತೋರುವಂತಹ ಅಂತಃಕರಣ ಬುದ್ಧಿ, ಅಲ್ಲಿ ನಾನು ಹೊಕ್ಕಿದ್ದೀನಿ ಅಂದರೆ ಅಲ್ಲಿ ಹೇಗೆ ಕಬ್ಬಿಣದಲ್ಲಿ ಬಿಸಿ ತೋರುತ್ತೋ, ಬೆಂಕಿಯಲ್ಲಿ ಕಬ್ಬಿಣ ಇಟ್ಟರೆ ಆ ಕಬ್ಬಿಣದಲ್ಲಿ ಬಿಸಿ ಗೊತ್ತಾಗತ್ತಲ್ಲ, ಅದೇ ರೀತಿ ಆ ಚೈತನ್ಯ ಬುದ್ಧಿ ಗುಹೆಯಲ್ಲಿ ಗೊತ್ತಾಗುತ್ತೆ, ಅಲ್ಲೇ ತಿಳಿಬರ್ತದೆ. ಹಾಗಾಗಿ ಬುದ್ಧಿಯಲ್ಲಿ ಹೊಕ್ಕಿರುತ್ತೇನೆ, ಬುದ್ಧಿಯಿಂದ ತಿಳಿಬರುತ್ತೇನೆ. ಬುದ್ಧಿ ಅಲ್ಲೇ ಎರಡು, ಬುದ್ಧಿಯಲ್ಲಿ ಅಧಿಕನೂ ಹೌದು, ಬುದ್ಧಿಯ ಮೂಲಕ ದ್ವಾರವೂ ಹೌದು, ಬುದ್ಧಿಯಾಗಿ ಪ್ರಕಾರವೂ ಹೌದು. ನಾನೇ ಬುದ್ಧಿಯಾಗಿಯೂ ಬುದ್ಧಿಯಲ್ಲಿಯೂ ಬುದ್ಧಿ ಮೂಲಕವಾಗಿ ತಿಳ್ಬರ್ತೀನಿ. ಮುಮುಕ್ಷುಗಳಿಗೆ ಬುದ್ಧಿ ಮೂಲಕವಾಗಿ ಗೊತ್ತಾಗ್ತಾನೆ, ಪ್ರಾಕೃತಿಗೆ ಬುದ್ಧಿಯಾಗಿ ಅವನೇ ತೋರ್ತಾ ಇದ್ದಾನೆ ಬುದ್ಧಿಯಲ್ಲಿ. ಜ್ಞಾನಿಗಳು ಬುದ್ಧಿಯಲ್ಲಿ ಗುರುತಿಸ್ತಾರೆ ಅಲ್ಲಿ ಚೈತನ್ಯವಾಗಿದ್ದಾನೆ ಅಂತ. ಹಾಗೆ ಬುದ್ಧಿಯಲ್ಲೇ ಬಹಳ ಬುದ್ಧಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಯಾಕೆಂದರೆ ವೆರಿ ನೆಕ್ಸ್ಟ್ ಉಪಾಧಿ ಆತ್ಮನಿಗೆ ಹತ್ತಿರ ಅಂದರೆ ಅದೇ ಆ ಬುದ್ಧಿಯಲ್ಲಿ ಸೇರಿಕೊಂಡ ಆ ಚೈತನ್ಯಕ್ಕೆ ಜೀವ ಅಂತ ಹೆಸರು. ಅವನೇ ಆತ್ಮ ಅಂದರೆ ಜೀವಾತ್ಮ, ವ್ಯವಹಾರಾತ್ಮ, ಸಂಸಾರ ಆತ್ಮ, ಕಲ್ಪಿತ ಆತ್ಮ, ಅದು ಅವನಿಗೆ ಹೆಸರು. ಬುದ್ಧಿ ಸಂಬಂಧ ಇಲ್ಲದೆ ಹೋದರೆ ಜೀವನ ಆಗೋಲ್ಲ. ಜೀವನ ಆಗೋ ಬುದ್ಧಿ ಸಂಬಂಧ ಬೇಕೇ ಬೇಕು. ಹಾಗಾಗಿ ಸಮಸ್ತ ಪ್ರಾಣಿ ಸಮೂಹಕ್ಕೆಲ್ಲ ಆತ್ಮನಾಗಿದ್ದು ನಾನು ಹೃದಯದಿಂದ ಬುದ್ಧಿಯಲ್ಲಿ ಹೊಕ್ಕಿರುತ್ತೇನೆ ಅಂದರೆ ನೀವು ಅಲ್ಲಿ ಪ್ರಣಿಧಾನ ಮಾಡಬೇಕು. ಪ್ರಣಿಧಾನ ಅಂದ್ರೇನೋ ಏಕಾಗ್ರತೆ, ಬುದ್ಧಿಯಲ್ಲಿ ಏಕಾಗ್ರತೆಗೊಳಿಸಿ ಅಲ್ಲಿಯೇ ಸಮಾಧಾನವಾಗಿದ್ದು ಅಲ್ಲಿಯೇ ಒಡೆದು ಮೂಡು ತೋರುವ ಚೈತನ್ಯದಲ್ಲಿ ತಾನೆಂಬ ಭಾವನೆ, ತಾನೆಂಬ ಅನುಭವ, ತಾನೆಂಬ ಅನುಭವ ತಂದುಕೊಂಡ್ರೆ ಆತ್ಮ ಗೊತ್ತಾದ ಅಂತ ಅಲ್ಲಿದ್ದಾನೆ ಬಂದು. ಇದನ್ನು ಭಾವನೆ ಮಾಡ್ಬೋದು. ಭಗವಂತನು ಸಮಸ್ತರ ಹೃದಯದಲ್ಲೂ ಇದ್ದಾನೆ ಭಾವನೆ ಮಾಡ್ಬೋದು. ಜೀವರೂಪದಿಂದ ಪರಮಾತ್ಮನೇ ಎಲ್ಲರಲ್ಲೂ ಹಕ್ಕಿದ್ದಾನೆ, ಪರಮಾತ್ಮನೇ ಎಲ್ಲರಿಗೂ ಆತ್ಮನಾಗಿದ್ದಾನೆ ಅನ್ನೋದನ್ನು ನಿರಂತರ ಭಾವನೆ ಮಾಡಿದರೂ ಉತ್ತಮ ಫಲ ಆಗತ್ತೆ. ಆತ್ಮನಾಗಿ ತೋರ್ಬರ್ತಾನೆ, ಗೊತ್ತಾಗ್ತಾರೆ. ಕಾಲಾನುಕಾಲಕ್ಕೆ ನಮ್ಮ ಸ್ವರೂಪ ಪರಮಾತ್ಮನೇ ಅಂತ ಗೊತ್ತಾಗೋದಕ್ಕೂ ಈ ಉಪಾಸನೆ ಸಹಾಯ ಮಾಡುತ್ತೆ. ಸರ್ವಸ್ಥರಿಗೂ ಪರಮಾತ್ಮ ಆತ್ಮ ಇದ್ದಾನೆ. ಅತಃ ಮತ್ತಃ ಆತ್ಮನಃ ಸರ್ವಪ್ರಾಣಿನಾಂ ಸ್ಮೃತಿ ಜ್ಞಾನಂ ಅಪೋಹನಂ ಅಪಗಮನಂಚ. ನಾನು ಯಾವಾಗ ಬುದ್ಧಿಯಲ್ಲಿರುವನಾದ್ನ ಆದ್ದರಿಂದಲೇ ಎಲ್ಲಾ ಪ್ರಾಣಿಗಳಿಗೂ ನನ್ನಿಂದಲೇ ನೆನಪು ಅನ್ನೋದಾಗೋದು. ಅರಿವಿರೋದು ಪರಮಾತ್ಮನಿಂದ, ಅರಿವಿನ ಕನೆಕ್ಷನ್ ಆಯಿತು ಅಂದರೆ ಜ್ಞಾಪಕ ಆಗತ್ತೆ. ಆ ಕರ್ಮ ನಿಮಿತ್ತವಾಗಿ ಬುದ್ಧಿಗೂ ಅರಿವಿಗೂ ಸಂಬಂಧ ಆಗಲಿಲ್ಲ ಅಂದರೆ ಜ್ಞಾಪಕ ಆಗಲ್ಲ. ಎಲ್ಲ ಇಟ್ಟೇಕಂಡ್ರೆ ಬೀರ್ ಕೈ ಜ್ಞಾಪಕನೇ ಆಗ್ತಿಲ್ಲ ಅಂತ ಆಗೋದಕ್ಕೂ ಅಂದರೆ ಬುದ್ಧಿ ಆ ಅರಿವನ್ನ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಅದ್ರ ಕರ್ಮ ಇರಬೇಕು. ಆತ್ಮನ ಕರ್ಮ ಇಲ್ಲ, ಬುದ್ಧಿ ಕರ್ಮ ಉಂಟು. ಬುದ್ಧಿ ಕರ್ಮಾನುಸಾರಿಣಿ ಅಂತ. ಬುದ್ಧಿಯು ಆತ್ಮನ ಅರಿವನ್ನ ಅಬ್ಸರ್ವ್ ಮಾಡ್ಕೊಂಡ್ರೆ ಜ್ಞಾನ, ನೆನಪು ಎಲ್ಲವೂ ಆಗತ್ತೆ. ಅದಕ್ಕೆ ಅಬ್ಸರ್ವ್ ಮಾಡೋಕೆ ಆಗಲಿಲ್ಲ ಅಂದರೆ ಒಂದು ಜ್ಞಾಪಕ ಆಗಲ್ಲ, ಒಂದು ಗೊತ್ತಾಗಲ್ಲ, ಇದಾಗಲ್ಲ. ಅದು ಅರಿವಿನ ಸ್ವರೂಪ ಆತ್ಮನಾಗಿದ್ದೇ ಇರ್ತಾನೆ. ಆತ್ಮನಲ್ಲಿ ಅರಿವು ಯಾವಾಗಲೂ ಮುಕ್ಕಾಗಲ್ಲ. ಅದು ಆ ಅರಿವನ್ನ ಹೀರ್ಕೊಳ್ಬೇಕಲ್ಲ ಬುದ್ಧಿ. ಅದಕ್ಕೆ ಕರ್ಮದ ಒಂದು ಬ್ಯಾಕ್ಗ್ರೌಂಡು, ಅದರ ಹಿನ್ನೆಲೆ ಮೇಲೆ ಅದು ಆತ್ಮನಾಗಿರುವ ನನ್ನಿಂದಲೇ ನೆನಪು, ಅರಿವು ಎಲ್ಲ ಆಗತ್ತೆ. ಹಾಗೆ ಮರ್ಸೋಗೋದಕ್ಕೂ ನಾನೇ ಕಾರಣ. ಮರವು ಒಂದು ರೀತಿ ವರ ಗೊತ್ತಾ, ನಮಗೂ ಬೇಕಾದದ್ದು ಮರ್ಸೋದೇ ಬೇಜಾರಾಗತ್ತೆ ಹೊರತು ಬೇಡದೇ ಇದ್ದದ್ದು ಮರೆಯೋದು ಬಹಳ ಒಳ್ಳೆಯದೇ. ಅದು ನಾವು ಏನೋ ದುಃಖ ಪ್ರಸಂಗ, ಏನೋ ಕಷ್ಟ ಪ್ರಸಂಗ ಇತ್ಯಾದಿಗಳನ್ನೆಲ್ಲ ಮರಿದೇ ಹೋದರೆ ಜೀವನ ಮಾಡೋಕ್ಕೆ ಆಗಲ್ಲ. ಯಾವಾಗಲೂ ದುಃಖ ಪ್ರಸಂಗ ಮರಿಬೇಕು. ನಮಗೆ ಶಾಸ್ತ್ರಾರ್ಥ ಜ್ಞಾನ, ವೇದಾರ್ಥ ಜ್ಞಾನ ಜ್ಞಾಪಕ ಇರಬೇಕು ಅನ್ನೋ ಅಪೇಕ್ಷೆ ಇದೆ, ಅದಿಟ್ಕೋಬೇಕಾರೆ. ಹಾಗೆ ಬೇಡದೇ ಇದ್ದದ್ದು ಮರೆಯೋದು ಅನ್ನೋದು ಒಂದು ಒಳ್ಳೆ ವರವೇ. ಅದು ಭಗವಂತ ಮರವನ್ನು ಕೊಟ್ಟಿರೋದು ವರವೇ. ಜ್ಞಾಪಕ ಕೊಟ್ಟಿರೋದು ಹೇಗೆ ವರ ಅಂತ ಅಂತೀವೋ, ಮೇಧಾಶಕ್ತಿ, ವಿಸ್ಮೃತಿ ಶಕ್ತಿ ಒಂದು ಮರವೇ. ಅಯ್ಯೋ ಮರಿದೇ ಹೋದರೆ ಕೆಲವು ಕೆಟ್ಟ ಪ್ರಸಂಗ, ಅನಿಷ್ಟ ಪ್ರಸಂಗ ಮತ್ತೆ ಜ್ಞಾಪಕ ಆಗ್ತಾ ಇದ್ರೆ ತುಂಬ ಹಿಂಸೆ ಆಗುತ್ತೆ. ಅದು ಮರಿಬೇಕು, ಅದು ಹೋಗ್ಬೇಕು. ಅದು ಭಗವಂತ ಅದು ಮತ್ತೆ ಬುದ್ಧಿ ಬರದೇ ಇರೋಂಗೆ ಮಾಡಪ್ಪ ನಾವು ಕೇಳ್ಕೋಬೇಕು, ಬರಬಾರ್ದು ಅದು. ಅದರಿಂದ ನೆನಪು, ಅರಿವು, ಜ್ಞಾನ ಆಯ್ತಲ್ಲ, ಸ್ಮೃತಿ, ಜ್ಞಾನ, ಅಪೋಹನ, ಸ್ಮೃತಿ, ವಿಸ್ಮೃತಿ ಮತ್ತು ಅರಿವು ಮೂರು ನನ್ನ ನಿಮಿತ್ತವಾಗಿಯೇ ಆಗ್ತಾ ಇದೆ. ತಂದ್ಬಿಟ್ಯಾ?
ಪುಣ್ಯಕರ್ಮಣಾಂ ಯಥಾ ಪುಣ್ಯಕರ್ಮಾನುರೋಧೇನ ಯಥಾ ಪುಣ್ಯಕರ್ಮಾನುರೋಧೇನ ಜ್ಞಾನಸ್ಮೃತಿ ಭವತಃ ಜ್ಞಾನಸ್ಮೃತಿ ಭವತಃ ತಥಾ ಪಾಪಕರ್ಮಾನುರೋಧೇನ ಯಥಾ ಪಾಪಕರ್ಮಾನುರೂಪೇಣ ಜ್ಞಾನಯೋಃ ಅಪೋಹನಂ ಸ್ಮೃತಿಜ್ಞಾನಯೋಃ ಅಪೋಹನಂ ಅಪಗಮನಂಚ. ಹೇಗೆ ಪುಣ್ಯಕರ್ಮ ಮಾಡಿದವರಿಗೆ ಪುಣ್ಯಕರ್ಮಕ್ಕೆ ಅನುಗುಣವಾಗಿ ನೆನಪು ಮತ್ತು ಅರಿವು ಎರಡು ಉಂಟಾಗುತ್ತೋ, ಅರಿವು ಉಂಟಾಗೋದು ನೆನಪು ಉಂಟಾಗೋದು ಪುಣ್ಯಕರ್ಮಕ್ಕೆ ಅನುಗುಣವಾಗಿ. ಅಲ್ಲೂ ನೆನಪಾಗೋದು ಒಳ್ಳೆ ನೆನಪಾಗೋದು, ಕೆಟ್ಟದ್ದು ನೆನಪಾಗೋದು ಪುಣ್ಯಕರ್ಮಕ್ಕೆ ಅನುಗುಣ ಅಲ್ಲ. ಕೆಟ್ಟದ್ದು ನೆನಪಾಗೋದು ಪಾಪಕರ್ಮಕ್ಕೆ ಅನುಗುಣವಾಗಿ. ಯಾಕೆ ದುಃಖ ಆಗುತ್ತಲ್ಲ, ಯಾವುದರಿಂದ ದುಃಖ ಆಗುತ್ತೋ ದುಃಖಕ್ಕೆಲ್ಲ ಕಾರಣ ಪಾಪವೇ. ಯಾವುದರಿಂದ ಶಾಂತಿ ಸುಖ ಆನಂದ ಆಗುತ್ತೋ ಅದಕ್ಕೆಲ್ಲ ಕಾರಣ ಪುಣ್ಯ. ಪುಣ್ಯಕರ್ಮ ನಿಮಿತ್ತದಿಂದ ಜ್ಞಾನವೂ ಒಳ್ಳೆ ನೆನಪೂ ಉಂಟಾಗತ್ತೆ. ಹಾಗೆ ಪಾಪಕರ್ಮಕ್ಕೆ ಅನುಗುಣವಾಗಿ ಅದೇ ರೀತಿಯಾಗಿ ಸ್ಮೃತಿ ಜ್ಞಾನ ಅಂದ್ರೆ ಬೇಡದೇ ಇರುವ ಅರಿವು, ಬೇಡದೇ ಇರುವ ಜ್ಞಾಪಕ ಅದು ಆಗತ್ತೆ. ಮತ್ತು ಬೇಕಾಗಿರೋದು ಮರ್ತೋಗೋದು ಅದು ಆಗತ್ತೆ. ಬೇಕಾಗಿರೋದು ಮರ್ತೋಗೋದು ಪಾಪಕರ್ಮ, ಬೇಡದೇ ಇರೋದು ಜ್ಞಾಪಕ ಆಗೋದು ಪಾಪಕರ್ಮ. ಹಾಗೆ ಪುಣ್ಯಕರ್ಮ ನಿಮಿತ್ತವಾಗಿ ಬೇಡದೇ ಇರೋದು ಮರ್ತೋಗೋದು, ಬೇಕಾಗಿರೋದು ಜ್ಞಾಪಕ ಆಗೋದು ಅದು ಪುಣ್ಯಕರ್ಮ. ಪುಣ್ಯಕರ್ಮ ಬರೀ ಒಳ್ಳೆ ಜ್ಞಾಪಕ ಮಾಡ್ಕೊಡತ್ತೆ ಅನ್ಕೋಬೇಡಿ. ಒಳ್ಳೆಯದನ್ನು ಜ್ಞಾಪಕ ಮಾಡಿಕೊಡೋದ್ರ ಮೂಲಕ ಕೆಟ್ಟದನ್ನು ಮನಸತ್ತೆ, ಅದು ಬೇಕು. ಹಾಗೆ ಯಾವುದೇ ಜ್ಞಾನ ಆಗಬೇಕು ಆ ಜ್ಞಾನವನ್ನು ಉಂಟು ಮಾಡಿಕೊಡೋದ್ರ ಮೂಲಕ ಬೇಡದೇ ಇರೋ ಜ್ಞಾನ ತಳ್ಳಹಾಕತ್ತೆ ಪುಣ್ಯಕರ್ಮ. ಪಾಪಕರ್ಮ ಬೇಡದೇ ಇರೋದನ್ನ ಜ್ಞಾಪಕ ಮಾಡ್ಕೊಳುತ್ತೆ, ಬೇಡದೇ ಇರೋ ಜ್ಞಾನ ಬರುತ್ತೆ, ಬೇಕಾಗಿರೋ ಜ್ಞಾನ ಹೋಗುತ್ತೆ, ಬೇಕಾಗಿರೋ ನೆನಪು ಬರೋದೇ ಇಲ್ಲ. ದುಃಖ ಆಗ್ಬೇಕಲ್ಲ, ಪರೀಕ್ಷೆ ಕೂತಿದೀವಿ, ತುಂಬಾ ಓದಿದೀವಿ ಕಣ್ರಿ, ಜ್ಞಾಪಕನೇ ಆಗ್ತಿಲ್ಲ, ತೂ ಕೈ ಕೊಡ್ತಾ ಇರ್ತಾರೆ, ಜ್ಞಾಪಕ ಆಗಲ್ಲ. ಯಾಕಂದ್ರೆ ಪಾಪಕರ್ಮ ಹಿಂಗೆ ಕೂತ್ಕೊಂಡಿದೆ, ಏನ್ ಮಾಡಿದ್ರು ಜ್ಞಾಪಕ ಆಗೋದಿಲ್ಲ. ಅದು ಜ್ಞಾಪಕ ಆಗ್ಬೇಕು ಅಂತ ಅಂದ್ಕೊಂಡದ್ದು ಜ್ಞಾಪಕ ಆಗದೆ ಇರೋದು ಪಾಪದ ಫಲ. ಜ್ಞಾಪಕ ಆಗಬಾರ್ದಾಗಿರೋದು ಜ್ಞಾಪಕ ಆಗದೆ ಇರೋದು ಪುಣ್ಯ ಫಲ. ಅದು ಜ್ಞಾಪಕ ಆಗದೆ ಇರೋದು ಜ್ಞಾಪಕ ಆಗೋದು ಪಾಪ ಫಲ. ಯಾವ್ದು ಜ್ಞಾಪಕ ಆಗಬಾರ್ದು ಅದು ಜ್ಞಾಪಕ ಆಗೋದು ಪಾಪದ ಫಲ. ಯಾವ್ದು ಜ್ಞಾಪಕ ಆಗಬೇಕು ಅದು ಜ್ಞಾಪಕ ಆಗದೆ ಇರೋದು ಪಾಪದ ಫಲ. ಹಂಗಿದೆ ಅದು ಫಲ, ಬಹಳ ಸೂಕ್ಷ್ಮ. ಅದು ಪುಣ್ಯ ಪಾಪ ಇದೆಯಲ್ಲ ಎಷ್ಟು ತರಹ ಆಟ ಆಡ್ಸುತ್ತೆ ಅಂದ್ರೆ ಅದು ಅದಕ್ಕೆ ಭಗವಂತ ನ್ಯೂಟ್ರಲ್ ಆಗಿರ್ತಾನೆ. ಆ ಕರ್ಮಾನುಸಾರ ಬುದ್ಧಿ ವ್ಯಾಪಾರ ಮಾಡ್ತಾ ಇರುತ್ತಲ್ಲ, ಆ ಬುದ್ಧಿಯಲ್ಲಿ ಅದು ತೋರ್ಕೊಳ್ಳೋದು ಇರೋದಕ್ಕೆ ಭಗವಂತ ಸಾಮಾನ್ಯ ಕಾರಣವಾದ್ರಿಂದ ನನ್ನಿಂದ ಅಂತ ಇದ್ದಾನೆ. ನಾವಾಗಿ ಕರ್ಮದಿಂದ ಅಂತ ಹೇಳ್ಬೋದು, ಕರ್ಮಾನುಸಾರವಾಗಿ ಜ್ಞಾಪಕ ಮರೆವು ಆಗುತ್ತೆ ಅಂತ ಹೇಳ್ಬೋದು, ನನ್ನಿಂದ ಜ್ಞಾಪಕ ಮರೆ ಅಂತ ಹೇಳ್ಬೋದು. ಅದ್ರಲ್ಲಿ ಎರಡಕ್ಕೂ ಒಂದು ವ್ಯತ್ಯಾಸ ಇದೆ. ಕರ್ಮಾನುಸಾರವಾಗಿ ಆಗತ್ತೆ ಅನ್ನುವಾಗ ಕರ್ಮ ಅಚೇತನವಾದ್ರಿಂದ ಅಚೇತನಕ್ಕೆ ಹೆಂಗೆ ಈ ಸಾಮರ್ಥ್ಯ ಬರುತ್ತೆ ಪ್ರಶ್ನೆ ಬರುತ್ತೆ. ಪರಮಾತ್ಮನಿಂದ ಅಂದ್ರೆ ಪರಮಾತ್ಮನಿಗೆ ಯಾತಕ್ಕೆ ಈ ವ್ಯಾಪಾರ ವಿವೇಕ ಇದೆಲ್ಲ ಬರಬೇಕು ಅಂತ ಅನ್ಸುತ್ತೆ. ಅದರಲ್ಲಿ ಸನ್ನಿಧಿ ಮಾತ್ರದಿಂದಲೇ ಪರಮಾತ್ಮನಿಂದ ಆಗೋದನ್ನು ಪರಮಾತ್ಮ ಮಾಡ್ತಾನೆ ಅಂತ. ಅದು ಆಗೋದಕ್ಕೆ ಹಿಂದೆ ಕರ್ಮದ ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ ಅನ್ನೋದಷ್ಟಿಂದ ಕರ್ಮ ನಿಮಿತ್ತವಾಗಿ ಅಂತ ನಾವು ಹೇಳ್ತೀವಿ. ಹಾಗಾಗಿ ಪಾಪಗಳಿಗೆ ಪಾಪಕರ್ಮಾನುಸಾರವಾಗಿ ಪಾಪದ ನೆನಪು ಮತ್ತು ಬೇಡದೇ ಇರುವ ಸ್ಮೃತಿ ಅಥವಾ ಬೇಕಾದ ಸ್ಮೃತಿ ಹೋಗೋದು ಇದು ಆಗತ್ತೆ. ಅಪೋಹನಂಚ ವೇದೈಶ್ಚ ಸರ್ವೈಃ ಅಹಮೇವ ಪರಮಾತ್ಮ ವೇದ್ಯಃ ವೇದಿತವ್ಯಃ. ವೇದೈಶ್ಚ ಸರ್ವೈಃ ಅಹಮೇವ ಪರಮಾತ್ಮ ವೇದ್ಯೋ ವೇದಿತವ್ಯಃ. ಸಮಸ್ತ ವೇದಗಳಿಂದ 4 ವೇದಗಳಿಂದ ಋಗ್ಯಜುಸ್ಸಾಮ ಅಥರ್ವಾಂಗ ಅನ್ನುವಂಥ 4 ವೇದಗಳಿಂದಲೂ ತಿಳಿಯಬೇಕಾದವನು ಪರಮಾತ್ಮನಾದ ನಾನೇ, ಕಲ್ಪಿತನಲ್ಲದ ಮುಖ್ಯವಾಗಿರ್ತಕ್ಕಂಥ ಪರಮಾತ್ಮನೇ ತಿಳಿಯಬೇಕಾದವನು. ಅವೇ ಅವಶ್ಯ ವೇದ್ಯ ವೇದ್ಯವೇನೆ ಅವಶ್ಯಂ ವೇದಿತವ್ಯ ವೇದ್ಯ ಮತ್ತು ವೇದಿತು ಶಕ್ಯ ಅಲ್ಲ. ಅಲ್ಲಿ ತವ್ಯ ಪ್ರತ್ಯಯ 2 ವರ್ಷ ಬರುತ್ತೆ. ಯಾವ್ದು ತಿಳಿಯೋಕೆ ಆಗತ್ತೋ ಅದು ವೇದ್ಯ, ಯಾವುದು ತಿಳಿಯಲೇಬೇಕೋ ಅದು ವೇದ್ಯ. ಇಲ್ಲಿ ಪರಮಾತ್ಮ ತಿಳಿಯಲೇಬೇಕು ಅನ್ನೋಸಲಿ ವೇದ್ಯನೇ ಹೊರತು ತಿಳಿಯೋಕೆ ಆಗೋನು ಅನ್ನೋಸಲಿ ವೇದ್ಯ ಅಲ್ಲ. ಶಕ್ಯಾರ್ಥ ಅಲ್ಲ, ಅವಶ್ಯಾರ್ಥ. ಅವಶ್ಯವಾಗಿ ನಮ್ಮ ಲೈಫಲ್ಲಿ ನಮ್ಮ ಜೀವನದಲ್ಲಿ ಪರಮಾತ್ಮನ್ನೇ ಕಂಡ್ಕೋಬೇಕು, ಅವರನ್ನೇ ತಿಳ್ಕೋಬೇಕು. ಕಲ್ಪಿತವಲ್ಲದ ಮುಖ್ಯವಾದ ಸತ್ಯವಾದ ಸ್ವರೂಪವನ್ನ ಕಂಡ್ಕೊಳ್ಬೇಕಾಗಿರೋದು ಪರಮಾತ್ಮ. ಎಲ್ಲ ವೇದಗಳಿಂದಲೂ ಒಕ್ಕೊಂದು ಅವನನ್ನೇ ಹೇಳ್ತಾ ಇದೆ. ಇವನ್ನ ತಿಳ್ಕೊಳ್ರೋ, ಇವನ್ನ ಕಂಡ್ಕೊಳ್ರೋ, ಇವನ್ನ ಅರ್ಥ ಮಾಡ್ಕೊಳ್ರೋ, ಇವನ್ನ ತಿಳ್ಕೊಳ್ರೋ, ನಾನು ಮಾಡ್ಕೊಂಡ್ಬಿಟ್ರೋ, ಆಗ್ತಿಲ್ಲ ಕಂಡ್ರೋ, ಗೆದ್ದೋಗ್ಬಿಡ್ತೀರ. ಅಷ್ಟೇ ಅಲ್ಲ, ವೇದಾಂತ ಕೃತ ಅಂತಂದ. ವೇದಾಂತ ಕೃತ ವೇದಾಂತಾರ್ಥ ಸಂಪ್ರದಾಯ ಕೃತ ಇತ್ಯರ್ಥ. ವೇದಾಂತಾರ್ಥ ಸಂಪ್ರದಾಯ ಕೃತ ಇತ್ಯರ್ಥ. ವೇದಾಂತವನ್ನು ಮಾಡಿದವನು ಅಂದ್ರೆ
ವೇದಗಳೆಲ್ಲ ಮಾಡಿದ್ಮೇಲೆ ವೇದಾಂತವನ್ನು ಮಾಡಿದವನು ಆಗೇ ಆಗ್ತಾನ. ಆದ್ದರಿಂದ ಇಲ್ಲಿ ವೇದಾಂತವನ್ನು ಮಾಡಿದವನು ಅಂದ್ರೆ ವೇದಾಂತಕ್ಕೆ ಅರ್ಥ ಮಾಡುವಂತಹ ಒಂದು ಸಂಪ್ರದಾಯ ಇದೆಯಲ್ಲ, ಅದನ್ನು ತೋರಿಸ್ಕೊಟ್ಟವು ನಾನೇ. ಡಿಕ್ಷನರಿ ನೋಡ್ಕೊಂಡು ಶಬ್ದಾರ್ಥ ಹೇಳ್ಕೊಂಡು ವೇದಾಂತಕ್ಕೆ ಅರ್ಥ ಮಾಡೋದಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂದ್ರೆ ಅರಿವು, ಇರುವು, ಅರಿವು, ಆನಂದ ರೂಪ ಬ್ರಹ್ಮ ಅಂತ ಅರ್ಥ ಮಾಡ್ಕೊಳ್ಳೋದು ವೇದಾಂತ ಅರ್ಥ ಅಲ್ಲ. ಹಾಗೆ ವೇದಾಂತಕ್ಕೆ ಉಪನಿಷತ್ತುಗಳಿಗೆ ಒಂದಾನೊಂದು ವಿಶಿಷ್ಟ ಕ್ರಮದಲ್ಲಿ ಅರ್ಥವನ್ನು ತಿಳಿಸಿಕೊಡುವ ಒಂದು ಸಂಪ್ರದಾಯ ಇದೆಯಲ್ಲ, ಆ ಸಂಪ್ರದಾಯವನ್ನು ಮಾಡಿದವನು ನಾನೇಯ. ಪ್ರೋಕ್ತವಾನಹಂ ವಿವಸ್ವಾನ. ಒಟ್ಟು ಗೀತೆಯ ಹಿಂದಕ್ಕೆ ಅನ್ನುವ ಸಂಭಾಗ ಮತ್ತು ಬೇರೆ ಉಪನಿಷತ್ತುಗಳ ಸಂಭಾಗ. ವೇದಾಂತ ಅರ್ಥದ ಸಂಪ್ರದಾಯವನ್ನು ಮಾಡುವ ನಾನೇ. ವೇದವಿತು ವೇದಾರ್ಥ ವಿದೇವಚ ಅಹಂ. ವೇದವನ್ನು ಬಲ್ಲವನು ಅಂದ್ರೆ ವೇದದ ಆವಿರ್ಭಾವ, ವೇದ ತೋರ್ಕೊಂಡದ್ದು, ವೇದದ ನಿಜ ಸ್ವರೂಪದ್ದು ಅದಕ್ಕೂ ನಾನೇ. ನನ್ನಿಂದ ಬಂದ ವೇದಕ್ಕೆ ನಾನು ಅರ್ಥ ಹೇಳ್ದೆ, ಯಾರು ಅರ್ಥ ಹೇಳ್ತಾರೆ? ನನಗೆ ಅದು ಪೂರ್ಣಾರ್ಥ ಗೊತ್ತಿರೋದು. ಆವಿರ್ಭಾವವನ್ನು ಕೊಡುವ ಪರಮಾತ್ಮನೇ ಅದರ ಅರ್ಥವನ್ನು ಸರಿಯಾಗಿ ಬಲ್ಲವನು ಎಂದು ಸ್ಪಷ್ಟ. ವೇದಾಂತ ಸಂಪ್ರದಾಯ ಕರ್ತೃವಾದ ಗುರುವು ಅದನ್ನು ಅರಿತುಕೊಳ್ಳುವ ಶಿಷ್ಯನು ನಿಜವಾಗಿ ಪರಮಾತ್ಮನೇ ಎಂಬ ಅಭಿಪ್ರಾಯ ತೆಗಿಬಹುದು. ಗುರು ಶಿಷ್ಯರ ಸಂಪ್ರದಾಯ ಇದೆಯಲ್ಲ, ಅದು ನಾನಾಗೆ ತೋರ್ತ. ಈ ಕಡೆ ಗುರು ರೂಪದಿಂದ ಉಪದೇಶ ಮಾಡ್ತೀನಿ, ಈ ಕಡೆ ಶಿಷ್ಯ ರೂಪದಿಂದ ತಿಳ್ಕೊಳ್ತೀನಿ ಅಂತ ಇದ್ದಾನೆ. ಇಬ್ಬರ ಆತ್ಮನು ಒಬ್ಬನೇ ತಾನೆ. ಶಿಷ್ಯನ ಆತ್ಮನು ಪರಮಾತ್ಮನೇ, ಗುರುವಿನ ಆತ್ಮನು ಪರಮಾತ್ಮನೇ. ಗುರುವಾಗಿ ಉಪದೇಶ ಮಾಡುವನು ಭಗವಂತನೇ, ಶಿಷ್ಯನಾಗಿ ಅದನ್ನು ಕೇಳುವವನು ಭಗವಂತನೇ. ಆಶ್ಚರ್ಯ ನೋಡಿ. ಹಾಗೆ ಭಗವಂತನಿಗೆ ಅಜ್ಞಾನ ಅಂತ ಆಯ್ತು. ಹೌದು, ಜ್ಞಾನವು ಭಗವಂತನಿಗೆ ಆಗ್ಬೇಕು, ಅಜ್ಞಾನ ಭಗವಂತನಿಗೆ ಆಗ್ಬೇಕೆ ಹೊರತು ಅಚೇತನಕ್ಕೆ ಅಜ್ಞಾನ ಆಗತ್ತಾ? ಅಜ್ಞಾನ ಯಾರಿಗೆ ಹೇಳೋ? ಭಗವಂತನಿಗೆ. ಯಾಕೆ ಹೇಳೋ? ಅರಿವಿರೋದು ಅವನಲ್ಲೇ. ಅರಿವಿದ್ದಕ್ಕೆ ಅಜ್ಞಾನವೇ ಹೊರತು ಅಚೇತನಕ್ಕೆ ಅಜ್ಞಾನ ಆಗಲ್ಲಪ್ಪ. ಅಚೇತನಕ್ಕೆ ಅಜ್ಞಾನದಿಂದ ಏನು ಹೆಚ್ಚುಗಾರಿಕೆನೂ ಇಲ್ಲ. ಜ್ಞಾನ ಇದ್ದರಿಂದ ಅದಕ್ಕೆ ಆಗುವ ಅನರ್ಥವೂ ಇಲ್ಲ, ಜ್ಞಾನ ಉಂಟಾಗುವ ಪ್ರಸಂಗವೂ ಇಲ್ಲ, ಜ್ಞಾನ ಉಂಟಾದ್ರದ್ದು ವಿಶೇಷವೂ ಇಲ್ಲ. ಇದೇ ಜ್ಞಾನ ಉಂಟಾಗೋದ್ರಿಂದ ಏನಾಗುತ್ತೆ? ಅಜ್ಞಾನ ಇದ್ರಿಂದ ಏನು ಅನರ್ಥ ಆಗಿದೆ? ಆದ್ದರಿಂದ ಭಗವಂತನಿಗೆ ಜ್ಞಾನ ದೃಷ್ಟಿಯಿಂದ ಆತ್ಮ ದೌ ಪದಾರ್ಥವು ಆತ್ಮಾಚ ಅನಾತ್ಮ ನಿಷ್ಕೃತಿ 3ನೇ ಅಧ್ಯಾಯದಲ್ಲಿ ಪೀಠಿಕೆಯಲ್ಲಿ ಇದ್ದಾರಲ್ಲ, ಆ ವ್ಯಾಪ್ತಿಗೆ ವಿದ್ಯೆ. ಏನು ಮಾಡೋಕ್ಕಾಗಲ್ಲ. ಅವಿದ್ಯೆ ಅಂತ ಒಂದಿದ್ರೆ ಆತ್ಮ ತಲೆಗೆ ಹಾಕ್ಬೇಕು, ಏನು ಮಾಡೋಕ್ಕಾಗಲ್ಲ. ಎಲ್ಲವನ್ನು ಹೊತ್ಕೊಂಡ್ಮೇಲೆ ಅವಿದ್ಯೆಯನ್ನು ಹೊತ್ಕೊಂತಾರೆ. ಪ್ರಪಂಚದಲ್ಲಿ ಹೊತ್ಕೋಕಾಗದೆ ಅವಿದ್ಯೆ ಹೊತ್ಕೋಕಾಗಲ್ಲ. ನನಗೆ ಹೊತ್ಕೋತೀನಿಪ್ಪ, ಅದನ್ನು ಹಾಕುವುದ. ಭಗವತಃ ಈಶ್ವರಸ್ಯ ನಾರಾಯಣಾಖ್ಯಸ್ಯ ವಿಭೂತಿ ಸಂಕ್ಷೇಪಃ ಉಕ್ತಃ ವಿಶಿಷ್ಟೋಪಾಧಿಕೃತಃ ಯದಾದಿತ್ಯಗತಂ ತೇಜಃ ಇತ್ಯಾದಿನಾ. ನಾರಾಯಣಾಭ್ಯಾಸದನ್ನ ಈಶ್ವರ ನೋಡಿ. ನಾರಾಯಣನ ಪದ ಅಲ್ಲೆಲ್ಲ ಕೊಡ್ತಾನೆ ಇರ್ತಾರೆ ಭಾಷಿಕರು. ಇಡೀ 700 ಶ್ಲೋಕದಲ್ಲಿ ಎಲ್ಲೂ ನಾರಾಯಣ ಪದ ಇಲ್ಲ, ಗೀತೆಯಲ್ಲಿ ಹಾಕ್ತಾ ಇರ್ತಾರೆ. ಪಕ್ಕಾ ನಾರಾಯಣ ಸಂಪ್ರದಾಯದವರು ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಶಂಕರಾಚಾರ್ಯರು. ನಾನು ಶೈವ ಸಂಪ್ರದಾಯ ಅಲ್ಲ, ಚಂದ್ರಮೌಳೀಶ್ವರ ಸಂಪ್ರದಾಯ ಅಲ್ಲ, ನಾನು ಯಾವ ಶಿವನ ಪ್ರತಿಷ್ಠಾಪನೆ ಮಾಡುವನಲ್ಲ, ಪಕ್ಕಾ ನಾರಾಯಣಂ ಪದ್ಮಭೂಮ್ ವಸಿಷ್ಠಂ. ಏನು ಪರಂಪರೆ? ಆ ಪರಂಪರೆಯವನ ಸನ್ಯಾಸಿ ಇವತ್ತಿಗೂ ಸಂಸ್ಕಾರ ಮಾಡಿ ನಾರಾಯಣ ನಾರಾಯಣ ಅಂತ ಹೇಳೋದು. ಗುರುಗಳೇ, ಆ ಸಂಪ್ರದಾಯ ಅನ್ನುವಂತ ಹಿಂದಿನ ವಾಕ್ಯ ಹೇಳಿದ್ರಲ್ಲ ತಾವು, ಅದರಲ್ಲಿ ಆ ಸಂಪ್ರದಾಯವನ್ನ ತಿಳಿಸ್ಕೊಟ್ಟಿರ್ತಕ್ಕಂತಹ ಒಂದು ಬೇರೆ ಗ್ರಂಥವೂ ಇದೆಯೋ ಅಲ್ಲ? ಅದು ಪಾರಂಪರ್ಯವಾಗಿ ಬಂದಿದ್ರೆ ಭಗವಂತ ಮೊದಲು ಬ್ರಹ್ಮದೇವರಿಗೆ ತಿಳಿಸ್ಕೊಟ್ಟ ಅಂತ ತಿಳ್ಕೊಬೇಕಾ? ಅಲ್ಲ, ಪಾರಂಪರ್ಯ ಗ್ರಂಥದಲ್ಲೇ ಆ ಕ್ರಮ ಇರೋದ್ರಿಂದ ಅಲ್ಲೇ ಸೇರ್ಕೊಂಡಿದೆಯಾ ಹೊತ್ತು ಬೇರೆ ಆಗಿಲ್ಲ. ಅದು ಉಪದೇಶ ಕ್ರಮದಲ್ಲೇ ಅದು ಸೇರ್ಕೊಂಡಿರೋದ್ರಿಂದ ಅದಕ್ಕೊಂದು ಗ್ರಂಥ ಬೇರೆ ಇಲ್ಲ. ಅಲ್ಲ, ಅದು ಉಪದೇಶ ಕ್ರಮ ಕೆಲವರಿಗೆ ಗೊತ್ತಾಗುತ್ತೆ, ಕೆಲವರಿಗೆ ಗೊತ್ತಾಗಲ್ಲ ಅನ್ನೋದು ಅದು ಸಂಪ್ರದಾಯ. ಅಂದ್ರೆ ಅದು ಹೇಗೆ ಪಾರಂಪರ್ಯವಾಗಿ ಬಂತು ಅಂತ? ಅಲ್ಲಪ್ಪ, ಗುರು ಸಂಪ್ರದಾಯದಿಂದ ಕಲಿತವರಿಗೆ ಅದು ಗೊತ್ತಾಗೋದು. ಯಾರು ಪರಂಪರೆಯಿಂದ ಕಲ್ತ್ಕೊಂಡ್ ಬಂದಿರ್ತಾರೋ ಅವ್ರಿಗೆ ಅದು ಬಂದಿರುತ್ತೆ ಹೊತ್ತು ಬರೀ ಪುಸ್ತಕ ನೋಡ್ಕೊಂಡು ವ್ಯಾಕರಣ ಓದ್ಕೊಂಡು ಸಂಸ್ಕೃತ ಕಲ್ತ್ಕೊಂಡು ಓದೋರಿಗೆಲ್ಲ ಆ ಸಂಪ್ರದಾಯ ಗೊತ್ತಾಗೋಲ್ಲ. ಅಂದ್ರೆ ಅವರೇ ಡೈರೆಕ್ಟ್ ಆಗಿ ಓದ್ಕೊಳ್ಳೋರ್ಗೆ ಆಗೋಲ್ಲ, ಗುರುಮುಖೇನ. ಕರೆಕ್ಟ್, ಯು ಆರ್ ಟೆಲ್ಲಿಂಗ್ ಪರ್ಫೆಕ್ಟ್ಲಿ ಕರೆಕ್ಟ್. ಹೌದು, ಹಂಗೆ ಕಲ್ತ್ಕೋಬೇಕು, ಗುರುಗಳ ಮೂಲಕವಾಗಿ ಸಂಪ್ರದಾಯ ಕಲ್ತ್ಕೋಬೇಕು. ಹಾಗಾಗಿ ನಾರಾಯಣಾಭ್ಯಾಸದನ್ನ ಭಗವಂತನಾದ ಈಶ್ವರನಿಂದ ಒಂದು ವಿಭೂತಿ ಸಂಕ್ಷೇಪ ನಡೆಯ 10ನೇ ಅಧ್ಯಾಯದಲ್ಲಿ ಬಹಳ ಡೀಟೈಲ್ ವಿಭೂತಿ ಹೇಳ್ದ. ಈ 15ನೇ ಅಧ್ಯಾಯದಲ್ಲಿ ಯದಾದಿತ್ಯಗತಂ ತೇಜ ಅಲ್ಲಿಂದ 4 ಶ್ಲೋಕಗಳಿಂದ ವಿಭೂತಿಯ ಸಂಕ್ಷೇಪವನ್ನು ತಿಳಿಸ್ತಾ ಇದ್ದಾನೆ. ಆ 4ರಲ್ಲೂ ಕೂಡ ಸರ್ವಸ್ವತಃ ಮೃದುಸನ್ನಿವಿಷ್ಟ ಅನ್ನೋದು ಹೆಚ್ಚಿನ ವಿಭೂತಿ.
ಅದು ಚೇತನ ರೂಪವಾದ ವಿಭೂತಿ, ಆತ್ಮನಾಗಿರತಕ್ಕ ವಿಭೂತಿ, ಸರ್ವರಿಗೂ ಅನುಭವದಲ್ಲಿ ಬರುವಂತಹ ವಿಭೂತಿ. ಆಮೇಲೆ ಶ್ರದ್ಧಾಗಮ್ಯ, ಆದಿತ್ಯನಲ್ಲಿರ್ತಕ್ಕಂಥ ತೇಜಸ್ಸು ನಂದು ಅಂತ ತಿಳ್ಕೊಂಡು ನಂಬ್ಕೋಬೇಕು. ಆದರೆ ನಮಗೆಲ್ಲರಿಗೂ ಆತ್ಮನಾಗಿದ್ದಾನೆ ಅನ್ನೋದು ಅನುಭವದಲ್ಲಿರ್ತಕ್ಕಂತಹ ವಿಭೂತಿ ಅದು. ಈ ಸಂಕ್ಷೇಪವನ್ನ ಹೇಳ್ಕೊಂಡು ಬಂದಿದ್ದಾನೆ. ವಿಶಿಷ್ಟವಾದ ಉಪಾಧಿಯಿಂದ, ಒಂದು ಅಸಾಧಾರಣವಾದ, ವಿಶಿಷ್ಟ ಅಂದ್ರೆ ಸ್ಪೆಸಿಫಿಕ್, ಎಕ್ಸ್ಟ್ರಾರ್ಡಿನರಿ, ಅದು ಯುನಿಕ್ ಆಗಿರ್ತಕ್ಕಂತಹ ಒಂದು ಉಪಾಧಿಯಿಂದ ಆದಂತಹ ವಿಶೇಷ ಅದು. ಅದನ್ನು ಯದಾದಿತ್ಯಗತಂ ತೇಜ ಎಂಬ ಶ್ಲೋಕಗಳಿಂದ ಹೇಳ್ಕೊಂಡು ಬಂದಿದ್ದಾನೆ ಪರಮಾತ್ಮ. ಅಥ ಅಧುನಾ ತಸ್ಸೈವ ಕ್ಷರಾಕ್ಷರೋಪಾಧಿ ಪ್ರವಿಭಕ್ತತೆಯಾ ನಿರುಪಾಧಿಕಸ್ಯ ಕೇವಲಸ್ಯ ರೂಪ ನಿರ್ದಿಧಾರಯಿಷಯಾ ಇತರೇ ಶ್ಲೋಕಾಃ ಆರಭ್ಯಂತೆ ಇನ್ನು ಈಗ. ಅಥ ಅಂದ್ರೆ ಇನ್ನು, ಅಧುನಾ ಅಂದ್ರೆ ಈಗ. ಇನ್ನು ಮುಂದಕ್ಕೆ ಏನ್ ಹೇಳ್ತೀರಾ ಅಂತ ಕೇಳಿದ್ರೆ, ತಸ್ಯೈವ ಎಂಫೆಸಸ್, ಕಸ್ಯೈವ ನಾರಾಯಣಾಖ್ಯಸ್ಯ ಪರಮಾತ್ಮನಃ ಈಶ್ವರಸ್ಯ ತಸ್ಯೈವ. ಅವನಿಗೆ ಕ್ಷರ ಅಕ್ಷರ ಎಂಬ ಉಪಾಧಿಯಿಂದ ಒಡ್ಕೊಂಡಿದ್ದಾನೆ. ಕ್ಷರ ಯಾವುದೋ ಸರ್ವಾಣಿಭೂತಾನಿ, ಅಕ್ಷರ ಯಾವುದೋ ಅವ್ಯಾಕೃತ. ಇಲ್ಲಿ ಈ ಕಾಂಟೆಕ್ಸ್ಟ್ ಅಲ್ಲಿ ಅಕ್ಷರ ಅಂದ್ರೆ ಕೂಟಸ್ಥ, ಅಕ್ಷರ ಅಂದ್ರೆ ಅವ್ಯಾಕೃತ. ಅವ್ಯಾಕೃತ ಯಾವುದು ಗೊತ್ತಾ? ಜಗತ್ತಿನ ಬೀಜಾವಸ್ಥೆ, ಕಾರಣಾವಸ್ಥೆ, ಅವ್ಯಕ್ತ, ಅವ್ಯಾಕೃತ. ಅದನ್ನೇ ಪ್ರಧಾನ ಮೂಲ ಪ್ರಕೃತಿ ಅಂತ ಹೇಳ್ತಾರೆ ಸಾಂಖ್ಯರು. ಮಾಯಾ ಅಂತ ಹೇಳ್ತಾರಲ್ಲ, ಅದು ಅದು ಅಕ್ಷರ ಅಂದ್ರೆ ಮಾಯಾ, ಅವ್ಯಾಕೃತ, ಅವ್ಯಕ್ತ. ಕ್ಷರ ಅಂದ್ರೆ ಭೂತಗಳು, ಪಂಚಭೂತಗಳು, ವ್ಯಾಕೃತ ಪ್ರಪಂಚಗಳು. ವ್ಯಾಕೃತ ಪ್ರಪಂಚ ಕ್ಷರ, ಅವ್ಯಾಕೃತ ಪ್ರಪಂಚ. ಅದು ಎರಡು ಉಪಾಧಿ ಅಂತ ಇದ್ದಾನೆ. ಎರಡಾಗಿ ಅವನೇ ಹೊಡ್ಕೊಂಡವನು ಅಂತ, ಎರಡಾಗಿ ಅವನೇ ಅಲೆಯಾಗಿ ನೊರೆಯಾಗಿ ನೀರು ಹಾಕಿ ತಿಳ್ಕೊಳ್ಳುತ್ತೋ, ಪರಮಾತ್ಮನೇ ಅವ್ಯಾಕೃತವಾಗಿ ವ್ಯಾಕೃತವಾಗಿ ತಿಳ್ಕೊಳ್ತಾ ಇದ್ದಾನೆ ಜೀವರುಗಳಿಗೆ. ಜೀವರುಗಳು ಕಲ್ಪಿಸ್ಕೊಂಡಿದ್ದಾರೆ ಅಂತ. ಜಗತ್ ತೋರ್ತಾ ಇಲ್ಲ ಅಂದ್ರೆ ಜಗತ್ತು ಅವ್ಯಕ್ತವಾಗಿದೆ ಅಂತ ಅನ್ಕೊಂಡಿದ್ದಾರೆ ಅಂತ ಅರ್ಥ. ಜಗತ್ ಕಾಣ್ತಾ ಇದೆ ಅಂದ್ರೆ ಜಗತ್ತು ವ್ಯಾಕೃತವಾಯಿತು ಅಂತ ತಿಳ್ಕೊಳ್ತಾ ಇದ್ದಾರೆ. ಎರಡು ರೀತಿ ತಿಳ್ಕೊಳ್ತಾ ಇರೋದು ಯಾವ್ರನ್ನ? ಈ ಪರಮಾತ್ಮನನ್ನೇ. ಇವನನ್ನೇ ಎರಡು ರೀತಿಯ ತಿಳ್ಕೊಳ್ತಾ ಇದ್ದಾರೆ. ಇದೇ ಉಪಾಧಿ ಅಂದ್ರು. ಎರಡು ಪ್ರಕಾರವಾಗಿ ವಿಂಗಡವಾಗಿರುವ ಯಾವ್ರದ್ದು? ಕೇವಲಸ್ಯ ನಿರುಪಾಧಿಕಸ್ಯ. ಅವನು ಕೇವಲ ಅಂದ್ರೇನು? ತಾನೇ ಚೆನ್ನಾಗಿರ್ತಕ್ಕವನು, ತಾನೇ ಉಪಾಧಿ ಇಲ್ಲದೆ ಇರತಕ್ಕಂತಹ ಆ ಪರಮಾತ್ಮನ, ನಿರ್ಗುಣನಾಗಿರುವ ಪರಮಾತ್ಮನ ಸ್ವರೂಪ ನಿರ್ಧಾರಯಿತು ಇಚ್ಛಾ ನಿರ್ದಿಧಾರಯಿಷಾತಯ. ಅದರ ಸ್ವರೂಪವನ್ನು ನಿರ್ಣಯ ಮಾಡಬೇಕೆಂಬ ಇಚ್ಛೆಯಿಂದ, ಇದಮಿತ್ತಂ ಅಂತ ಹೇಳ್ಬೇಕು. ಹೀಗಿರ್ತಕ್ಕವನು ಪರಮಾತ್ಮನು ಅಂತ ನಿರ್ಣಯ ಮಾಡಬೇಕೆಂಬ ಇಚ್ಛೆಯಿಂದ ಈ ಮುಂದಿನ ಶ್ಲೋಕಗಳು ತತ್ವ ವಿಚಾರ ಶುರು ಮಾಡ್ಕೊಳ್ತಾ ಇದ್ದಾನೆ. 15ನೇ ಅಧ್ಯಾಯದಲ್ಲಿ ವಿಭೂತಿ ವಿಚಾರ ಇದೆ, ಸಾಧನ ವಿಚಾರ ಇದೆ, ಸಂಸಾರ ವೃಕ್ಷದ ವರ್ಣನೆ ಇದೆ, ತತ್ವ ವಿಚಾರ ಇದೆ. ಎಲ್ಲೂ 20 ಶ್ಲೋಕಮ್ಮ, 20 ಶ್ಲೋಕಗಳು ಎಷ್ಟು ವಿಚಾರ ನಡ್ಕ ಮಾಡಿದ್ದಾನೆ ಪರಮಾತ್ಮ ಅಂತಂದ್ರೆ ಅದಕ್ಕೆ ಈ ಅಧ್ಯಾಯಕ್ಕೆ ಶಾಸ್ತ್ರ ಅಂತ ವಿಶೇಷ ಹೆಸರು ಕೊಟ್ರು. ಇಷ್ಟ ಅದ್ಭುತವಾಗಿದೆ. ಸಾಧನ ವಿಚಾರ, ಸಿದ್ಧಾಂತ ವಿಚಾರ, ಉಪಾಸನಾ ವಿಚಾರ, ವಿಭೂತಿ ವಿಚಾರ, ಸಂಸಾರದ ವರ್ಣನೆ, ತತ್ವ ವಿಚಾರ ಎಲ್ಲವನ್ನೂ ಒಳಗೊಂಡಿದೆಯಮ್ಮ ಇದು. ಹಿಂಗಿರ್ಬೇಡ. ಉತ್ತರೇ ಶ್ಲೋಕ ಮುಂದಿನ ಉತ್ತರೇ ಸಪ್ತಮಿನ ಉತ್ತರೇ ಯಾವ ಭಕ್ತಿ? ಹಲೋ ಪ್ಲೀಸ್ ಟೆಲ್ ಮೀ. ಪ್ರಥಮ ಬಹುವಚನ ಏಕವಚನ ಹೇಗೆ? ಹಾ, ಪ್ರಥಮ ಭಕ್ತಿ ಹೆಂಗೋ? ಗುರುಳೇ ಕಳ್ಳ ತಪ್ಪಿಸ್ಕೊಳ್ಳಕ್ಕೆ. ಸರ್ವನಾಮ ಹೇಳ್ತಕ್ಕ ಉತ್ತರ ಉತ್ತರವು ಉತ್ತರೇ, ಸರ್ವ ಸರ್ವವು ಸರ್ವೇ. ಭಯ ಅದು ಕನ್ಫರ್ಮ್ ಇಲ್ಲ ನೋಡಿ. ಕನ್ಫರ್ಮ್ ಇದೆ ಅಂದ್ರೆ ಭಯ ಆಗ್ಬಿಡುತ್ತೆ. ಕನ್ಫರ್ಮ್ ಆಗಿದ್ರೆ ಭಯ ಆಗಲ್ಲ. ಉತ್ತರೇ ಶ್ಲೋಕಾಹ ಇದೆ, ಅದು ಗೊತ್ತಾಗತ್ತೆ ಪ್ರಥಮ ಭೋಜನ ಅಂತ. ಇದೆ ಉತ್ತರೇಶು ಶ್ಲೋಕೇಶು, ಉತ್ತರಸ್ಮಿನ್ ಶ್ಲೋಕೆ ಸಪ್ತಮಿ ಆಗಿದ್ರೆ ಉತ್ತರಸ್ಮಿನ್ ಶ್ಲೋಕೆ ಆಗ್ಬಿಡ್ತಿತ್ತು. ನಿಹಿಂನೋಹ ಸ್ಮಾಸ್ಮಿನೋ ಉತ್ತರಸ್ಮಾತ್ ಉತ್ತರಸ್ಮಿನ್. ಉತ್ತರಾತ್ ಉತ್ತರೇ ಅಂತ ಹೇಳ್ಬಾರ್ದು. ನಹಿಂಯೋಹ ಯಾವ್ದಲ್ಲ ಯಾಸ್ಕಲ್ವಾ ಅಲ್ವಾ? ಜ್ಯೋತಿಷಿಲಾಕೆ ಅನ್ಕೊಂಡ್ರಿ ಒಂದ್ ಕಡೆ. ಮುಂದಿನ ಶ್ಲೋಕಗಳು ಅದಕ್ಕಾಗಿ ಆರಂಭವಾಗ್ತಾ ಇವೆ. ತತ್ರ ಸರ್ವಮೇವ ಅತೀತ ಅನಾಗತ ಅಧ್ಯಾಯಾರ್ಥ ಜಾತಂ ತ್ರಿಧಾರಾಶೀಕೃತ್ಯ. ತತ್ರ ಸರ್ವಮೇವ ಅತೀತಾನಗತಾಧ್ಯಾಯ ಜಾತಂ ತ್ರಿಧಾರಾಶೀಕೃತ್ಯ.
ಅಲ್ಲಿ ಅದನ್ನು ಹೇಳುವ ಸಂದರ್ಭದಲ್ಲೂ ಯಾವುದನ್ನು ಹೇಳೋದು, ಈ ಕೇವಲವಾದ ಪರಮಾತ್ಮ ಸ್ವರೂಪ ನಿರ್ಣಯ ಮಾಡಬೇಕು ಅನ್ನೋಕ್ಕೋಸ್ಕರ ಮುಂದೆ ಶ್ಲೋಕ ಬಂದಿದ್ದು ಅಂತಲ್ಲ. ಆ ಸಂದರ್ಭದಲ್ಲೂ ಇದುವರೆಗೆ 14 ಅಧ್ಯಾಯಗಳಿಂದ ಏನೇನು ವಿಚಾರ ಹೇಳಿದಾನೆ, 16, 17, 18ರಲ್ಲಿ ಏನೇನು ಹೇಳ್ತಾನೆ, ಅದು ಹಿಂದೆ ಹೇಳಿದ್ರೆ ಅತೀತ, ಮುಂದಿನ ಅಧ್ಯಾಯದಲ್ಲಿ ಅನಾಗತ. ಅತೀತ ಅನಾಗತ ಅಧ್ಯಾಯಗಳ ಅರ್ಥ ಅಂದ್ರೆ ವಿಷಯ, ಆ ವಿಷಯಗಳ ಸಮೂಹ ಇದೆಯಲ್ಲ, ಅರ್ಥ ಸಮೂಹ, ಅದೆಲ್ಲವನ್ನು 3 ಕ್ಯಾಟಗರಿ, 3 ವಿಭಾಗ ಮಾಡ್ತಾರೆ. ಒಂದು ವ್ಯಕ್ತ ರಾಶಿ, ಇನ್ನೊಂದು ಅವ್ಯಕ್ತ ರಾಶಿ, ಇನ್ನೊಂದು ಪರಮಾತ್ಮ ರಾಶಿ. ರಾಶಿಯನ್ನು ಪರಮಾತ್ಮ ಸ್ವರೂಪ ಅಷ್ಟೇ. ಇಡೀ ಗೀತೆಯಲ್ಲಿ ಹೇಳಿರೋಲ್ಲ ಏನು, ವ್ಯಾಕೃತ ಅವ್ಯಾಕೃತ ಪರಮಾತ್ಮ. ಅಂದ್ರೆ ಅತೀತ ಅಧ್ಯಾಯಗಳು ಹೇಳ್ತಕ್ಕಂಥದ್ದೆಲ್ಲ ವ್ಯಾಕೃತ ಅವ್ಯಾಕೃತ ಪರಮಾತ್ಮ. ಮುಂದಿನ ಹೇಳಿದ ಅಧ್ಯಾಯಗಳು ಹೇಳುವಂತಹ ವಿಚಾರವು ವ್ಯಾಕೃತ ಅವ್ಯಾಕೃತ ಪರಮಾತ್ಮ. ಅದನ್ನ 3 ತರಹ ರಾಶಿ ಮಾಡ್ಕೊಂಡು ಇಲ್ಲೊಂದ್ಸಲ ತಿಳಿಸ್ತಾನೆ. ಇಷ್ಟೇಪ್ಪ ಹಿಂದಿನ ಅಧ್ಯಾಯಗಳು ಮುಂದಿನ ಅಧ್ಯಾಯದಲ್ಲೂ ಹೇಳಿರ್ತಕ್ಕ ವಿಚಾರ ವ್ಯಾಕೃತ ವ್ಯಾಕೃತ ಪರಮಾತ್ಮ ವಿಚಾರವನ್ನೇ ಎಲ್ಲ ಅಧ್ಯಾಯದಲ್ಲೂ ಪರಮಾತ್ಮ ಹೇಳಿದ್ದಾನೆ ಎಂಬುದನ್ನ ಇಲ್ಲಿ ತೋರಿಸ್ತಾನೆ. ಸ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ. ಸ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ. ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ. ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ದ್ವೌ ಇಮೌ ಪುರುಷೌ ಲೋಕೆ ಕ್ಷರಃ ಚ ಅಕ್ಷರಃ ಏವ ಚ. ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರಃ ಕೂಟಸ್ಥಃ ಅಕ್ಷರಃ ಉಚ್ಯತೆ. ಅಕ್ಷರ ಶಬ್ದ ಪುಲ್ಲಿಂಗನ, ಅಕ್ಷರ ಇದೆಯಲ್ಲ, ಅಕ್ಷರಂ ಅಲ್ವಾ? ಏನಯ್ಯ ಪುಲ್ಲಿಂಗನ? ಅಕ್ಷರಾಣಿ ಅಂತಲ್ವಾ? ಅಕ್ಷರಾಣಿ ಎಂಬ ಜನರು ಲಿಪಿಯ ವಿಶೇಷಣದಿಂದ ಪುರುಷ ಅಕ್ಷರ ಅಕ್ಷರತಿ ಚಕ್ಷರ. ಲೋಕದಲ್ಲಿ ಲೋಕದ ಪ್ರಪಂಚದಲ್ಲಿ ಈ ಇಬ್ರು ಪುರುಷರು ಅಂತ ಇದ್ದಾರೆ. ಪುರುಷರಂತೆ ಯಾರ? ಅವ್ಯಾಕೃತವನ್ ಪುರುಷರಂತೆ, ವ್ಯಾಕೃತವನ್ ಪುರುಷರಂತೆ. ಪುರುಷ ಶಬ್ದಕ್ಕೆ ಅರ್ಥ ಏನಿಲ್ಲ, ತುಂಬಿಕೊಂಡ ರೂಪ ಅಂತ. ಪೂರ್ಣ ಮನೆಯ ಸ್ವರೂಪಿ ಪುರುಷ, ಎಲ್ಲವನ್ನು ತುಂಬಿಕೊಂಡ ರೂಪ 2. ಒಂದು ವ್ಯಾಕೃತ ಪ್ರಪಂಚ ಎಲ್ಲವೂ ತುಂಬಿಕೊಂಡಿದೆ, ಇನ್ನೊಂದು ಅವ್ಯಾಕೃತ ಪ್ರಪಂಚ ಪುರುಷಗಳು ಹೋಗಿ. ಒಂದು ಕ್ಷರನೇನೋ ಸವೆಯುವಂಥದ್ದು, ಬದಲಾವಣೆ ಆಗುವಂಥದ್ದು, ನಾಶವಾಗುವಂಥದ್ದು ಅಂತ. ನಾಶವಾಗುವುದಕ್ಕೆಲ್ಲ ಕ್ಷರ ಅಂತಾರೆ. ಸವತ ಬದಲಾವಣೆ ನಾಶ. ಇನ್ನೊಂದು ಸವತ ಇಲ್ಲ, ಕೂಟಸ್ಥ. ಅದು ಅವ್ಯಾಕೃತ ಜ್ಞಾನದಿಂದ ಬಾಹಿರವಾಗುತ್ತೆ, ಅದಕ್ಕೆ ಅವಯವ ಇಲ್ಲವಾದ್ರಿಂದ ಸವಿಯೋಲ್ಲ. ಆಕಾಶ ಹೇಗೆ ಸವಿಯೋದಿಲ್ವೋ, ಆಕಾಶಕ್ಕೂ ಕಾರಣವಾಗಿರೋ ಅವ್ಯಾಕೃತ ಆಕಾಶ ಇದೆಯಲ್ಲ, ಅದು ಘರ್ಷಣೆ ಆಗಿ ತಿಕ್ಕಿ ಸವದು ಕಮ್ಮಿ ಹೆಚ್ಚಿ ಆಗಲ್ಲ, ಅದು ಬಾಧಿತವಾಗತ್ತೆ. ಯಾವುದರಿಂದ? ಪರಮಾತ್ಮ ಜ್ಞಾನದಿಂದ ಸುಳ್ಳು ಅಂತ ಆಗತ್ತೆ. ಆದರೆ ಆ ತನ್ನ ರೂಪದಿಂದ ಅದು ನಾಶವಾಗಲ್ಲ. ಯಾಕೆಂದ್ರೆ ನಾಶವಾದ್ಮೇಲೆ ಆಗೋದು ಅವ್ಯಾಕೃತ. ಅವ್ಯಾಕೃತನೇನೋ ಎಲ್ಲ ಬಿಡಿಬಿಡಿ ಆಗುವಿಕೆ ಎಲ್ಲ ಬಿಟ್ಕೊಂಡಿರೋದು. ಬಿಡಿಬಿಡಿ ಆಗೋದು ಬಿಟ್ಕೊಂಡಿರೋದು, ಇನ್ನೊಂದು ಬಿಟ್ಕೊಳ್ಳೋದು ಏನಿದೆ ಅಲ್ಲೇ. ಬಿಡಿಬಿಡಿ ಆಗುವಿಕೆಯಿಂದ ಬಿಟ್ಕೊಂಡದ್ದೇ ಅವ್ಯಾಕೃತ ಆದ ಮೇಲೆ ಮತ್ತೆ ಅಲ್ಲಿ ಬಿಟ್ಕೊಳ್ಳೋದು ಏನಿದೆ, ಅದು ನಾಶವಾಗೋದು ಬಿಟ್ಕೋಬೇಕಲ್ಲ. ಬಿಟ್ಕೊಳ್ಳೋಕ್ಕೆ ನಾಶವಾಗೋದಕ್ಕೆ ಅಲ್ಲಿ ಏನೂ ಇಲ್ಲ, ಅದನ್ನು ಕೂಟಸ್ಥ ಅಂದ್ಬಿಟ್ರು. ಅಂಥ ಅವ್ಯಾಕೃತವನ್ನು ತಪಸಾ ಚೀಯತೆ ಬ್ರಹ್ಮ ತಥೋ ಅನ್ನಮಭಿಜಾಯತೆ. ಅನ್ನ ಅಂದ್ರೆ ಅವ್ಯಾಕೃತ ಅರ್ಥ ಮಾಡಿದ್ದಾರೆ ಶಂಕರಾಚಾರ್ಯರು. ಅವ್ಯಾಕೃತ ಹುಟ್ಟತ್ತೆ ಅಂತ ಅರ್ಥ ಮಾಡಿದ್ದಾರೆ. ತಸ್ಮಾದ್ ಅವ್ಯಕ್ತ ಉತ್ಪನ್ನ ಅಂತ ಸೂತ್ರ ಭಾಷೆದಲ್ಲೂ ಶಂಕರಾಚಾರ್ಯರು ಮಹಾಭಾರತ ಶ್ಲೋಕ ಕೋಟ್ ಮಾಡಿದ್ದಾರೆ. ಅವ್ಯಕ್ತವು ಉತ್ಪತ್ತಿ ಆಗುತ್ತೆ. ನಮ್ಮ ಅಣ್ಣ ಈ ಹುಟ್ಟಿದ್ಮೇಲೆ ನಾಶ ಆಗ್ಬೇಕಲ್ವಾ, ಕೂಟಸ್ಥ ಅಂತ ಹೇಗೆ ಹೇಳ್ತಾರಾಗ? ಅಲ್ಲ, ವ್ಯಾಕೃತ ಪ್ರಪಂಚ ಇರುವವರೆಗೂ, ಸಂಸಾರ ಇರುವವರೆಗೂ ಕೂಟಸ್ಥ ಅಂತ ಅಷ್ಟೇ ಅರ್ಥ. ಜ್ಞಾನವಾಗುವವರೆಗೂ ನಾಶವಾಗಲ್ಲ ಅನ್ನೋ ಅಷ್ಟೇ ಅರ್ಥದಲ್ಲಿ ಕೂಟಸ್ಥ ಅಂತ. ಈ ಸಂಸ್ಕೃತವನ್ನ ಸಂಸಾರವನ್ನು ಅನಾದಿನಲ್ವೇ, ಸಂಸಾರವನ್ನು ಅನಾದಿ ಹೇಗೆ ಕೇಳಿದ್ರೆ ಅನಾದಿ ಅನಂತ ಹೇಗೆ ಹೇಳ್ತಿದ್ರೆ ಜ್ಞಾನವಾಗುವವರೆಗೂ ಹೋಗಲ್ಲ ಅನ್ನೋದ್ರಲ್ಲಿ ನಮ್ಮ ಅನುಪಮ ಮಾಡ್ತೀವಿ. ಏನಮ್ಮ ಇಷ್ಟು ವೇದಾಂತ ಇದೆಲ್ಲ ಹೊಂದಕ್ಕಾಗಲ್ಲ ನಿಮ್ಗೆ. 2 ರಸ್ತೆ ಇಟ್ಕೊಂಡಿದ್ದಾರೆ. ಅದು ವ್ಯವಹಾರ ಹುಟ್ಟಿದೆ ಅಂತಿದ್ದೀರಾ, ಮತ್ತೆ ಹುಟ್ಟಿಲ್ಲ ಅಲ್ವಾ?
ಹುಟ್ಟಿದೆ. ಹುಟ್ಟಿದೆ ಅಂದ್ರೆ ಹುಟ್ಟೋದು ಅರ್ಥ ಏನೋ ಕಲ್ಪನೆ ಅಂತ ಅರ್ಥ. ಕಲ್ಪನೆಯಿಂದ ಉಂಟಾಗಿದೆ. ಕಲ್ಪನೆ ತೆಗೆದುಬಿಟ್ರೆ ಹೋಗುತ್ತೆ. ಹುಟ್ಟುವುದೇ ಕಲ್ಪನೆಯೇ. ಹುಟ್ಟೋದು ಅಂದ್ರೆ ಏನು ಪ್ರಪಂಚದಲ್ಲಿ ಮಗು ಹುಟ್ಟು ಹಾಗೆ ಕರು ಹುಟ್ಟು ಹಾಗೆ ಹುಟ್ಟಿಲ್ಲ. ಕಲ್ಪನೆಯೇ ಹುಟ್ಟು. ಕಲ್ಪನೆ ಹೋಗೋದೇ ನಾಶ. ಕಲ್ಪನೆ ಬಿಟ್ಕೊಳ್ಳೋದೇ ಬಾಧೆ ಆಗೋದೇ ಇದು. ಹುಟ್ಟೇ ಇಲ್ಲ ಅಂತ ಹೇಳಿ ಹಂಗಂದ್ರೆ ಸ್ವಲ್ಪ ಈಸಿ ಅಂತ ಅನ್ಕೊಂಡು ಯಾವಾಗ್ಲೂ ಹುಟ್ಟೇ ಇಲ್ಲ ಅಂತ ಇಲ್ಲಿ ಹುಟ್ಟಿದೆ ಅಂತ ಇದ್ದಾರೆ ಅಲ್ವಾ? ಅಲ್ಲ, ಇವಾಗ ತೋರಿಕೆ ಇದೆ ಅಂದ್ರೆ ಹುಟ್ಟಿದೆ ಅಂತ ಅರ್ಥ. ಅವ್ಯಾಕೃತ ಅಂತ ತೋರುತ್ತೆ, ಒಂದು ಪ್ರತಿ ಆಗತ್ತೆ ಅಂದ್ರೆ ಹುಟ್ಟಿದೆ ಅಂತ ಅರ್ಥ. ಇಲ್ಲ ಅಂದೇ ಇಲ್ಲ ಅಲ್ವಾ ಗುರುಗಳೇ? ಹುಟ್ಟಿಲ್ಲ ಅಂತ ಹೇಳೇ ಇಲ್ಲ, ನೀವ್ ಹೇಳ್ತಾ ಇದ್ದೀರಾ ಅಷ್ಟೇ ಅಲ್ವಾ? ಇಲ್ಲಿ ಅಂದಿದಾರ? ಇಲ್ಲ. ಕೂಟಸ್ಥೋ ಅಕ್ಷರ ಅಂತ ಹೇಳಿದ್ರೆ ಹುಟ್ಟಿಲ್ಲ ಅಂತಾನೆ ಅರ್ಥ. ಕೂಟಸ್ಥ ಅಂದ್ರೆ ಅಕ್ಷರ ಅಂದ್ರೆ ಹುಟ್ಟಿದೆ ಇರುತ್ತಾನೆ. ಇದು ಚೆನ್ನೈಯಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ನಮ್ಮ ಅಣ್ಣ ಅವ್ಯಾಕೃತವು ಹುಟ್ಟತ್ತೆ, ಅದಕ್ಕೆ ವಾಕ್ಯ ಇದೆ. ತಥೋನ್ನಮ ಬೀಜ ಐತೆ ಅವ್ಯಾಕೃತ ಅಂತಂದ್ರು. ತಸ್ಮಾದ್ ಅವ್ಯಕ್ತ ಉತ್ಪನ್ನ ಇದರಲ್ಲಿದೆ. ಅದಕ್ಕೆ ಕೃಷ್ಣಮೂರ್ತಿ ಶಾಸ್ತ್ರಿಗಳು ಅಲ್ಲ ಅವ್ಯಾಕೃತ ಹುಟ್ಟತ್ತೆ ಅಂದ್ರೆ ಹೆಂಗೆ ಅಂತ ಕೇಳಿದ್ರು. ನಮ್ಮ ಅಣ್ಣ ಸಿಂಪಲ್ ಉತ್ತರ ಕೊಟ್ಟ. ಬುದ್ಧಿಗೆ ಬಂದ್ರೆ ಹುಟ್ಟತ್ತೆ ಅಂತ, ಬುದ್ಧಿಗೆ ಬರದೆ ಹೋದ್ರೆ ನಾಶ ಅಂತ. ಅಷ್ಟೇ ಅಲ್ಲಿ ಇಟ್ಕೊಂಡಿದ್ದಾರೆ. ಅವ್ಯಾಕೃತ ಅನ್ನೋದು ನಮ್ಗೆ ಅರಿವು ಬರಲಿಲ್ಲ ಅಂದ್ರೆ ನಾಶ, ಇದು ಇಲ್ಲ ಅಂತ ಅರ್ಥ. ಅವ್ಯಾಕೃತ ತೋರ್ಕೊಂಡ್ರೆ ಹುಟ್ಟಿದೆ ಅಂತ ಅರ್ಥ ಅಂದ್ರು. ಇನ್ನೂ ಸುಲಭವಾಗಿ ಅನುಭವದಲ್ಲೇ ತಿಳಿಸ್ಕೊಡ್ಬೋದು. ಈ ಸುಷುಪ್ತಿ ಅನುಭವದಲ್ಲಿ ಅವ್ಯಾಕೃತ ನಾಶ ಆಯ್ತು ಅನ್ಬೋದು. ಅಲ್ಲ ಅವ್ಯಾಕೃತ ಅಂತಾರೆ ಅದನ್ನ. ಅಲ್ಲ ಅದೇ ಹೇಗೆ ಅಂದ್ರೆ ಈ ಎಚ್ಚರಕ್ಕೆ ಬಂದ್ಮೇಲೆ ವ್ಯಾಕೃತ ಪ್ರಪಂಚ ನೋಡಿ ಈ ವ್ಯಾಕೃತ ಪ್ರಪಂಚ ಎಲ್ಲಿಂದ ಬಂತು ಅನ್ನೋ ಒಂದ್ ಕಲ್ಪನೆಗೆ ಆಧಾರ ಆಗುತ್ತಲ್ಲ ಸುಷುಪ್ತಿ, ಅವಾಗ ಸುಷುಪ್ತಿ ಅವ್ಯಾಕೃತವಾಗುತ್ತೆ. ಅದು ಹುಟ್ಕೊಳ್ತೀವಲ್ಲ. ಈ ವ್ಯಾಕೃತವಾದ ಪ್ರಪಂಚದಿಂದ ಪ್ರಪಂಚ ಬಂದಿರೋದನ್ನ ನೋಡ್ಬಿಟ್ಟು ಈ ಪ್ರಪಂಚ ಎಲ್ಲಿಂದ ಬಂತು ಅಂತ ವಿಶ್ಲೇಷಣೆ ಮಾಡಿದಾಗ ಪೂರ್ವಾವಸ್ಥೆ ಏನು? ಸುಷುಪ್ತಿ ಅವಸ್ಥೆ. ಸೊ ಅಲ್ಲೇ ಇರ್ಬೇಕು ಇದು ಬೀಜಾವಸ್ಥೆನಲ್ಲಿ ಅಂತ ಕಲ್ಪನೆಗೆ ಆಸ್ಪದ ಆಗತ್ತಲ್ಲ, ಅವಾಗ ಹುಟ್ಕೊಳತ್ತೆ. ಅನುಭವದ ಕಡೆಯಿಂದ ನೋಡ್ಕೊಂಡ್ರೆ ನಮ್ಮ ಸುಷುಪ್ತಿ ಅನುಭವನ ತದವಸ್ಥೆಯಿಂದ ವಿಚಾರ ಮಾಡಿದ್ರೆ ಅಲ್ಲಿ ಯಾವ ಅವ್ಯಾಕೃತದ ಅನುಭವನೂ ಇಲ್ಲ. ಸೊ ಅಲ್ಲಿ ನಾಶ ಆಗಿದೆ. ಅವ್ಯಾಕೃತ ಹುಟ್ಟತ್ತಿರ್ಗು ಹಾಗೆ. ಈಗ ಎಚ್ಚರ ಕನಸು ಹೋಯ್ತು ಅಂದ್ರೆ ಅವ್ಯಕ್ತವಾಯ್ತು ಅಂತ ಅರ್ಥ. ಅವ್ಯಕ್ತ ಉಂಟಾಯ್ತು ಅಂತ ಅರ್ಥ. ನನಗಂತೂ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ನಾವ ಗೌಡಪಾದಾಚಾರ್ಯ ಓದ್ದಾಗ ಅವಾಗ ಅದು ಸಾಂಖ್ಯರ್ನ ವೈಶೇಷಿಕರ್ನ ಅಷ್ಟು ಬೈದು ಅವ್ರು ಹುಟ್ಟು ಅಂತಾರೆ ಅನ್ಕೊಂಡೆಲ್ಲ ಬೈದಂಗ್ ನೆನ್ಪು ನನ್ಗೆ. ಇಲ್ಲಿ ಮತ್ತೆ ನಾವೇ ಗೊತ್ತಾಯ್ತು ಆಂಗಲ್ ವಿಚಾರ ಮಾಡೋದು. ಅದೇ ಅದ್ ಹಂಗ ಅರ್ಥ ಆಯ್ತು. ಆದ್ರೆ ಒಂದೇ ಕಡೆಯಿಂದ ಯೋಚನೆ ಮಾಡೋಣ, ಈ ಕಡೆ ಆ ಕಡೆ ಚೇಂಜ್ ಮಾಡ್ತಾರೆ ಅಂತ. ಅದು ಒಂದು ವಿಚಾರವನ್ನು ಅನೇಕ ದೃಷ್ಟಿಯಿಂದ ನೋಡ್ತಾರೆ, ಅನೇಕ ಮುಖದಿಂದ ನೋಡ್ತಾರೆ. ಈ ಮುಖದಿಂದ ನೋಡೋದು ಹೀಗೆ ಹೇಳ್ತಾರೆ. ಅದು ಇನ್ನೊಂದು ಹೈ ಲೆವೆಲ್. ಗೌಡಪಾದ ಹೇಳೋದು ಯಾವುದು ಹುಟ್ಟೇ ಇಲ್ಲ, ಯಾವ್ದು ಇಲ್ಲೇ ಇಲ್ಲ, ಎಲ್ಲ ಕಲ್ಪನೆ ಆ ಲೆವೆಲ್ ಬೇರೆ. ಅಷ್ಟೇ. ದ್ವೌ ಇಮೌ ಪೃಥಗ್ ರಾಶೀಕೃತೌ ಪುರುಷೌ ಇತಿ ಉಚ್ಯೇತ್. ಪದಕ್ಕೆ ಪುರುಷ ಪದಕ್ಕೆ ಇನ್ನೊಂದು ವ್ಯುತ್ಪತ್ತಿ ತೋರಿಸಿದೆ. ಪೃಥಕ್ ರಾಶೀಕೃತೌ ಪುರುಷೌ, ಬೇರೆ ಬೇರೆಯಾಗಿ ರಾಶಿಯಾಗಿ ಮಾಡಲ್ಪಟ್ಟ ಪುರುಷರು ಅಂತ. ಪುರುಷ ಪದಕ್ಕೆ ವ್ಯುತ್ಪತ್ತಿ. ಪೂರಯತಿ ಇತಿ ಪುರುಷಃ, ಪುರುಷಯನಾತ್ ಪುರುಷಃ ಪೃಥಕ್ ರಾಶೀಕೃತಃ ಪುರುಷಃ. ಅಲ್ಲ ವಿಶೇಷಣ, ಅದು ಉತ್ಪತ್ತಿ ಅಲ್ಲ. ಸ್ವಾಮಿಗಳಿಗೆ ತೋರಿಸಿ ಏನ್ ಮಾಡಿದ್ದಾರೆ? ಬೇರೆ ಬೇರೆ ರಾಶಿಯಾಗಿ ಮಾಡಿದ ಎರಡು ಪುರುಷರು, ಬೇರೆ ರಾಶಿ ಮಾಡಿದ ಪುರುಷರು ಅಂತ ಇದ್ದಾರೆ. ಇವುಗಳಲ್ಲಿ ನಾಶವಾಗುವುದು ಕ್ಷರವು. ಟಿಪ್ಪಣಿ ಇಲ್ಲ. ಕ್ಷರಾಕ್ಷರ ಎಂದು ಪೃಥಕ್ಕಾಗಿ ರಾಶಿ ಮಾಡುವುದರಿಂದ ಪುರುಷನು ಎಂದು ಪುರುಷ ವಿಪತ್ತಿ ಅಂತ ಆಯಿತು. ವಿಪತ್ತಿ ವ್ಯಾಕರಣ ಪ್ರಕಾರ ಹೀಗೆ ವಿಪತ್ತಿ ಇಲ್ಲ. ಉಪಾಧಿಗಳು ಜಡವಾಗಿದ್ದರೂ ಪುರುಷನೆನ್ನಬಹುದೆಂಬುದಕ್ಕೆ ತೈತ್ರಿಯಾದಿಗಳಲ್ಲಿ ಅನ್ನಮಯ ಆಸರೆ. ಅನ್ನಮಯನು ಪುರುಷ ಅಂತ ಹೇಳೋದು, ಪ್ರಾಣಮಯ ಪುರುಷ ಆಸರೆ. ಪೃಥಕ್ ರಾಶಿ ಇದು ಪುರುಷನ ಅದು ಅಶನಾಯ ಚಿತನ್ನಯಂತೆ ಅಶನಾಯ ಗೋನಾಯ ಸ್ವಾರಸ್ಯ ಇದೆ. ಮೂರನೇ ಟಿಪ್ಪಣಿ ಸ್ವಾಮಿಗಳು ಮೂಲದಲ್ಲಿ ವೇದಾಂತ ಕೃತಿ ಇದೆಯಲ್ಲ, ವೇದಾಂತ ವೇದಕ್ಕೆ ಆವಿರ್ಭಾವ ಕೃತಿಗೆ ಈ ಅರ್ಥ ತೋರಿಸಿಯ ಸ್ವಾಮಿಗಳು. ಇದು ಹೀಗೂ ಅರ್ಥ ಮಾಡಬಹುದು. ಅದೇ ವೇದಕ್ಕೆ ಆವಿರ್ಭಾವವನ್ನು ಅಲ್ಲ, ಈ ವೇದಾಂತ ಸಂಪ್ರದಾಯನ ಕರ್ತೃ ಯಾರೋ ಗುರು, ಅದೇ ಪರಂಪರೆಯಿಂದ ಹೋಗೋನು ಯಾರೋ ಶಿಷ್ಯ. ಅದಕ್ಕೆ ಆ ವೇದಾಂತ ಕೃತಿಗೆ ಗುರು ಶಿಷ್ಯರ ಸಂಪ್ರದಾಯ ಅಂತಾನು ಮಾಡ್ಬೋದು ಅನ್ನೋದು. ಮೂಲ ಪದಕ್ಕೆ ಎರಡಾಗಿ ಅವನೇ ತಗೊಂಡವನು ಅಂತ. ಎರಡಾಗಿ ಅವನೇ ಎರಡಾಗೂ ಅವನೇ ತಗೊಂಡಿರೋದು. ಎರಡು ರೂಪದಿಂದ ಅವನೇ ಮುಂದುವರಿತಾ ಇದ್ದಾನೆ ಅಂತ. ಆ ಸಂಪ್ರದಾಯದಲ್ಲಿ, ಗುರು ಶಿಷ್ಯ ಸಂಪ್ರದಾಯದಲ್ಲಿ ಇದು ಭಾಷೆಕಾರರು ಮಾಡಿದ್ದಲ್ಲ, ಸ್ವಾಮಿ ತೋರಿಸಿದ್ರು. ಚೆನ್ನಾಗಿದೆ.
ದ್ವೌ ಇಮೌ ಪೃಥಗ್ರಾಶೀಕೃತೌ ಪುರುಷೌ ಇತಿ ಉಚ್ಯತೆ ಲೋಕೆ ಸಂಸಾರೇ. ಇವೆರಡು ಬೇರೆ ಬೇರೆ ರಾಶಿಯಾಗಿ ಮಾಡಲ್ಪಟ್ಟದ್ದು ಅಂತ ಆದ್ರಿಂದ ಪುರುಷರು ಅಂತ ಹೇಳಿ ಲೋಕದಲ್ಲಿ ಈ ಸಂಸಾರದಲ್ಲಿ ಈ ರೀತಿ ಹೇಳಲಾಗುತ್ತದೆ. ಇದೊಂದು ರಾಶಿ, ಇದೊಂದು ರಾಶಿ. ಒಂದು ರಾಶಿಯನ್ನು ಒಂದು ಆಕಾರ ಮೂರ್ತ ಅಂತ ಆದ್ರಿಂದ ಪುರುಷ ಅಂತ ಕರಿತೀವಿ. ಕ್ಷರಶ್ಚ ಕ್ಷರತಿ ಇತಿ ಕ್ಷರ ವಿನಾಶಿ ಇತಿ ಏಕೋ ರಾಶಿ. ಕ್ಷರ ಅಂದ್ರೆ ಕ್ಷರತಿ ಇದು ಕ್ಷರ, ನಾಶವಾಗುತ್ತೆ ಅಂದ್ರೆ ಕ್ಷರ. ಅದು ಒಂದು ರಾಶಿ. ರಾಶಿ ಅಂದ್ರೆ ಒಂದು ಗ್ರೂಪ್, ಒಂದು ಕ್ಯಾಟಗರಿ, ಒಂದು ಇದಕ್ಕೆ ಸೇರುತ್ತೆ, ಒಂದು ಜಾತಿ. ಅಪರ ಪುರುಷ ಅಕ್ಷರ ತದ್ವಿಪರೀತ ಭಗವತಃ ಮಾಯಾಶಕ್ತಿ. ಕ್ಷರಾಖ್ಯಸ್ಯ ಪುರುಷಸ್ಯ ಉತ್ಪತ್ತಿ ಬೀಜಂ. ಇನ್ನೊಂದು ಪುರುಷ ಯಾವುದೋ ಅಕ್ಷರ. ಅಕ್ಷರ ಅಂದ್ರೆ ಏನು? ಈ ಕ್ಷರಕ್ಕೆ ವಿಪರೀತವಾಗಿರುವ ಭಗವಂತನ ಮಾಯಾಶಕ್ತಿ, ಅವ್ಯಾಕೃತ ಶಕ್ತಿ, ಅವ್ಯಕ್ತ ಶಕ್ತಿ, ಮೂಲ ಪ್ರಕೃತಿ, ಬೀಜ, ಜಗತ್ತಿನ ಬೀಜ. ಅದು ಕ್ಷರ ಎಂಬ ಪುರುಷನ ಉತ್ಪತ್ತಿ ಆಗೋದಕ್ಕೆ ಅದೇ ಕಾರಣ. ಇದು ತೋರ್ಕೋಬೇಕಾದ್ರೆ ಅವ್ಯಕ್ತವಾಗಿರ್ತಾನೆ ವ್ಯಕ್ತವಾಗೋದು. ಅವ್ಯಕ್ತ ಅದು ಅಕ್ಷರ, ವ್ಯಕ್ತ ಕ್ಷರ. ಅನೇಕ ಸಂಸಾರಿ ಜಂತು ಕಾಮ ಕರ್ಮಾದಿ ಸಂಸ್ಕಾರಾಶ್ರಯ ಅಕ್ಷರ ಪುರುಷ ಉಚ್ಯತೆ. ಒಬ್ಬರಲ್ಲ ಇಬ್ಬರಲ್ಲ ಸಂಸಾರಿಗಳು, ಕೋಟಿ ಸಂಸಾರಿಗಳು, ಸಂಸಾರಿಗಳೆಂಬ ಜಂತುಗಳು, ಜೀವರುಗಳು. ಅವರ ಕಾಮಕರ್ಮವೇ ಮುಂತಾದ ಸಂಸ್ಕಾರಕ್ಕೆ ಆಶ್ರಯವಾಗಿದೆ. ಎಲ್ಲ ಜೀವರೆಲ್ಲ ನಾಶವಾದ ಅಂದ್ಕೊಳ್ಳಿ. ಭೂಮಿಯೂ ಹೋಯ್ತು, ನೀರು ಹೋಯ್ತು, ಎಲ್ಲ ಪ್ರಾಣಿಗಳು ಹೋಯ್ತು, ಬ್ರಹ್ಮಲೋಕದಿಂದ ಹಿಡಿದು ಎಲ್ಲಾ ಲೋಕದ ಜೀವರು ಹೋದ್ರು ಅಂತಂದ್ರೆ ಅವರೆಲ್ಲರ ಪುಣ್ಯ ಪಾಪಗಳ ಸೂಕ್ಷ್ಮ ರೂಪ ಎಲ್ಲಿರುತ್ತೆ? ಅವ್ಯಾಕರಲ್ಲಿರುತ್ತೆ. ಎಲ್ಲ ಅನೇಕ ಪ್ರಾಣಿಗಳ ಕಾಮಕರ್ಮವೇ ಮುಂತಾದ ಕಾಮಕರ್ಮ, ಹಿಂದೆ ಅವಿದ್ಯಾ ಕಾಮಕರ್ಮ, ಅದಕ್ಕೆ ಆಶ್ರಯವಾಗಿರ್ತಕ್ಕಂಥ ಅದನ್ನೇ ಅವಿದ್ಯಾ ಕಾಮಕರ್ಮ ಅಂತ ಇದ್ದಾರೆ. ಅವಿದ್ಯೆ ಅಲ್ಲ, ಅವಿದ್ಯೆಯೂ ಅದರಲ್ಲಿ ಅಂತ. ಅವಿದ್ಯಾ ಹೌದು, ಅವಿದ್ಯಾ ಕಲ್ಪಿತವೋ ಅವ್ಯಾಕೃತ, ಅವ್ಯಾಕೃತವೇ ಅವಿದ್ಯೆಯೋ? ಸ್ವಾಮಿಗಳು ಒಂದು ಪ್ರಶ್ನೆ ಮಾಡಿದ್ದಾರೆ. ಅವರು ಅವ್ಯಾಕೃತವೇ ಅವಿದ್ಯೆ ಅಂತ ಅರ್ಥ ಮಾಡ್ತಾರೆ. ಇಲ್ಲ ಇಲ್ಲ, ಅವ್ಯಾಕೃತ ಅವಿದ್ಯಾ ಕಲ್ಪಿತ ಅಂದ್ರು. ಅದೆಂದೇ ಆಗುತ್ತೆ ಅಂತ ಅವರು. ಯಾಕಂದ್ರೆ ನಮ್ಮ ಅವಿದ್ಯೆ ವ್ಯಕ್ತವಾದದ್ದು, ಸೃಷ್ಟಿಯಲ್ಲಿ ಬರುವಂಥದ್ದು. ಪ್ರಪಂಚ ಸೃಷ್ಟಿಯಾದ ಮೇಲೆ, ಪಂಚಭೂತಗಳು ಬಂದ ಮೇಲೆ ಈ ಅನ್ನದಿಂದ ಮನುಷ್ಯ ಬರ್ತಾನೆ. ಮನುಷ್ಯನಲ್ಲಿ ಅವಿದ್ಯೆ, ಇದು ಅಧ್ಯಾಸ, ಇದು ಇತ್ತೀಚಿನದು. ಆ ಅವಿದ್ಯೆ ಅನಾದಿ, ಅದು ಸೃಷ್ಟಿಗೆ ಬಂದಿದ್ದದ್ದು. ಆ ಅವಿದ್ಯೆಯನ್ನ ಈ ಅಧ್ಯಾಸ ಹೆಂಗ್ ಕಲ್ಪನೆ ಮಾಡುತ್ತೆ? ಆದ್ದರಿಂದ ಅದೇ ಅವಿದ್ಯೆಯಿಂದ ಬೇರೆ, ಅದು ಅವಿದ್ಯಾ ಕಲ್ಪಿತ ಅಲ್ಲ ಅಂತ ಅವರು. ಅದು ಈಶ್ವರಾಧೀನ, ಈಶ್ವರ ಇದು ಅಂತ ಹೇಳ್ತಾರೆ. ಈಶ್ವರ ಯಾರು? ಈಶ್ವರ ಇವನು ಹೋಗ್ಬೋದು. ಯಾರು ಹೇಳೋದು? ವ್ಯಾಖ್ಯಾನಕಾರರು, ಮೂಲಾವಿದ್ಯಾವಾದಿಗಳು. ಮೂಲಾವಿದ್ಯೆ, ಅದಕ್ಕೆ ಕೇಳಿದೆ. ಯಾವತ್ತು ನಮ್ಮ ಜಗಳನೇ ಜೋರ್ ಜಗಳಮ್ಮ, ಬೇರೆ ಜಗಳ ಜೋರ ಆಗಲ್ಲ. ಬೇರೆ ಜಗಳ ಅಷ್ಟು ಬಿದ್ದೋಡುತ್ತೆ. ನಮ್ಮ ಮನೆಯಲ್ಲೇ ಜಗಳ ಆಗುತ್ತಲ್ಲ, ಅದು ಬಹಳ ತೀವ್ರ. ಅನೇಕವಾಗಿರುವ ಸಂಸಾರಿಗಳೆಂಬ ಜೀವರುಗಳ ಕಾಮಕರ್ಮ ಮುಂತಾದ ಸಂಸ್ಕಾರಕ್ಕೆ ಆಶ್ರಯವಾಗಿರ್ತಕ್ಕದ್ದು ಅಕ್ಷರ. ಅದನ್ನು ಪುರುಷ ಅಂತ ಕರಿತಾ ಇದ್ದಾನೆ. ಕೌತೌ ಪುರುಷ ಇತಿ. ಕೇಳಿಮ್ಮ. ನಮ್ಮಲ್ಲೇ ಇಲ್ಲ ಅಂತ ಇದ್ದೀರಲ್ಲ, ಅದೇ ನಮ್ಮ ಸನಾತನ ಧರ್ಮಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ನಮ್ಮಲ್ಲೇ ಐಕಮತ್ಯ ಇಲ್ಲ, ಒಬ್ರೊಬ್ರು ಒಂದೊಂದು ಹೇಳಿ ಇದು ಕೇಳ್ಬೇಕಾ ಅದು ಕೇಳ್ಬೇಕಾ ಅಂದ್ರೆ ಅದ್ರಲ್ಲೇ ನಮಗೆ ಮತ್ತೆ ಶಂಕರಾಚಾರ್ಯರು ಅದ್ವೈತಿಗಳನ್ನ ಖಂಡನೆ ಮಾಡಿದಾರಲ್ಲ. ಈ ಭರ್ತ ಪ್ರಪಂಚರು ಅದ್ವೈತಿಗಳೇ, ವೃತ್ತಿಕಾರರು, ಪ್ರಸಂಖ್ಯಾನವಾದಿಗಳು ಎಲ್ಲ ಅದ್ವೈತಿಗಳೇ. ಏನ್ ಮಾಡ್ಬೇಕು ಅದಕ್ಕೆ ಗುರುಗಳೇ? ಏನಾದ್ರು ಇನ್ನೊಬ್ರು ಬರ್ಬೇಕು, ಶಂಕರಾಚಾರ್ಯ ಇರ್ತಾರ, ಇನ್ನೊಬ್ರು ಬರ್ಬೇಕಾ? ಮತ್ತೆ ಏನ್, ಹೆಂಗ್ ಅದಕ್ಕೆ ಸೊಲ್ಯೂಷನ್ ಏನು ಅದಕ್ಕೆ ಅಂತ? ಶಂಕರಾಚಾರ್ಯರೇ ತಮ್ಮ ಭಾಷ್ಯದಲ್ಲಿ ಅಸ್ಪೃಶ್ಯತೆ ವ್ಯಾಖ್ಯಾನೇನ ವಿಶ್ವಸ್ಯು ಎಂಬಿದ್ದಾರೆ. ನಮ್ಮ ವ್ಯಾಖ್ಯಾನ ಒಪ್ಪಲ್ಲ, ಜನ ನಂಬಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಯಾವಾಗಲೂ ಕೃಷ್ಣನೇ ಬರೀರಿ, ಕೃಷ್ಣನಿಗೆ ವಿರೋಧ ಇರಲ್ವನೋ? ಕೃಷ್ಣನಿಗೆ ಕಂಸ ವಿರೋಧ ಇರಲಿಲ್ವಾ? ಜರಾಸಂಧಾರಿಗೆ ವಿರೋಧ ಇರಲಿಲ್ವಾ? ಪ್ರಪಂಚವನ್ನು ಯಾರಿಗೂ ಒಪ್ಸೋಕ್ಕಾಗಲ್ಲ. ಅವರವರ ಬುದ್ಧಿ ಮಟ್ಟ ಅವರವ್ರು ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ರಾಮನಿಗೂ ಶತ್ರುಗಳಿದ್ರು, ಕೃಷ್ಣನಿಗೂ ಇದ್ರು, ಶಿವನಿಗೂ ಇದ್ರು, ಎಲ್ಲರಿಗೂ ಇರ್ತಾರೆ. ಇನ್ನು ಶಂಕರಾಚಾರ್ಯರು ನಾವಾದ್ರೆ ಇನ್ನೊಬ್ಬರದೇನೋ ಪ್ರಪಂಚವನ್ನೆಲ್ಲ ಒಗ್ಗೂಡಿಸ್ತೀನಿ ಭ್ರಾಂತಿ ಅದು.
ಅಲ್ಲ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಅವ್ರಿಗೆಲ್ಲ ಒಂದೇ ಅಲ್ವಾ, ನಮ್ ತರ ಏನು ಅಷ್ಟೇ 108 ಅವರಲ್ಲಿ. ಆ ಶಿಯಾ ಸುನ್ನಿ ಹೊಡೆದಾಡ್ತಾ ಇರೋ ನೋಡಿ, ಎಷ್ಟು ಹೊಡೆದಾಡ್ತಾರೆ ಶಿಯಾ ಸುನ್ನಿಯವರು. ಆ ಕ್ರಿಶ್ಚಿಯನ್ ಕ್ಯಾಥೋಲಿಕ್ಕು ಇನ್ನೊಂದು ಇದಿಲ್ಲ, ಅವ್ರು ಸ್ವಲ್ಪ ಇದೆ ಅವರಲ್ಲೇ. ಎಲ್ಲರಲ್ಲೂ ಇದೆ. ಇದರಲ್ಲಿ ಅವರವ್ರಲ್ಲೇ ಅಫ್ಘಾನಿಸ್ತಾನ ಬಾಂಬ್ ಹಾಕ್ತಾ ಇದ್ದಾರೆ, ಹೊಡೆದಾಗ್ತಾ ಇದೆ, ಜಗಳ ಆಗ್ತಾ ಇದೆ. ಈ ಜಗಳ ಮನುಷ್ಯ ಮಾತ್ರ ರಾಗದ್ವೇಷ ಕಾರಣವೇ ಹೊರತು ಯಾವ ಜನಾಂಗೂ ಕಾರಣ ಅಲ್ಲ. ಅವರವರಲ್ಲಿರುವ ಸಂಸ್ಕಾರ, ಬುದ್ಧಿ, ರಾಗದ್ವೇಷಗಳು ಜಗಳಕ್ಕೆ, ಭಿನ್ನಾಭಿಪ್ರಾಯಕ್ಕೆ ಕಾರಣ. ಏನು ಮಾಡಕ್ಕಾಗಲ್ಲ. ಎಷ್ಟು ಹೊಡೆದಾಡ್ತಾ ಇದ್ದಾರೆ ಎಲ್ಲ. ಅಲ್ಲ ಒಂಥರ ಈ ಸನಾತನ ಧರ್ಮ ಅನ್ನೋದು ನಮ್ಮನ್ನ ಒಟ್ಟಿಗೆ ಗುಡ್ಸೋದ್ ಬಿಟ್ಟು ಅದೇ ನಮ್ಮನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ರೆ. ಎಲ್ಲ ಸನಾತನ ಧರ್ಮ ಅಂತ ಹೇಳ್ಕೊಂಡು ಹೀಗೆ ಹೇಳ್ತಾರಮ್ಮ. ಸನಾತನ ಧರ್ಮ ನಾ ಹೇಳ್ತೀನಿ ಅಂತ ಅವ್ರು ಹೇಳೋದು. ಶಂಕರಾಚಾರ್ಯ ಯಾರನ್ನ ಖಂಡನೆ ಮಾಡಿದಾರೋ ಅವ್ರು ನಾವು ಪ್ರಾಚೀನ ಸಂಪ್ರದಾಯ ಅಂತ ಹೇಳ್ತಾ ಇದೀವಿ ಅಂತ ವ್ಯಾಖ್ಯಾನ ಮಾಡಿ ಹೇಳ್ತಿರೋದು. ಹಂಗೆ ವಾದದಲ್ಲಿ ಬರೀದ್ ಮಾಡಕ್ಕಾಗಲ್ಲ. ನಮ್ಮ ಅನುಭವದಲ್ಲಿ ನೋಡ್ಕೊಂಡು ಮಾಡ್ಕೋಬೇಕೆ ಹೊರತು ಹಾಗೆ ಕನ್ವಿನ್ಸ್ ಮಾಡಕ್ ಆಗೋದೇ ಇಲ್ಲ ಯಾರು ನಾನು ಹುಟ್ಟಾಕಿದ್ದು ಈ ಸಿದ್ಧಾಂತ ನನ್ನ ಕಲ್ಪನೆ ಅಂತ ಅನ್ಕೊಂಡು ಹೇಳಲ್ಲ. ಇದೇ ಕರೆಕ್ಟು, ಇದೇ ಸರಿ, ಇದೇ ಅದಕ್ಕೆ ಶುಚಿಲಿಂಗ ವಾಕ್ಯ ಪ್ರಕರಣ, ಉಪಕ್ರಮೋಪಸಂಹಾರ ಎಲ್ಲವನ್ನೂ ತೋರಿಸ್ಕೊಂಡು ವ್ಯಾಖ್ಯಾನ ಮಾಡ್ತೀನಿ ಅಂತ ಶುರು ಮಾಡಿರೋದು. ಸ್ವಾಮಿ ಗೀತಾಶಾಸ್ತ್ರ ಅರ್ಥ ಸರ್ವಸ್ವದಲ್ಲಿ ಅದನ್ನೇ ಹೇಳಿದ್ದಾರೆ. ಭಗವದ್ಗೀತಾರ್ಥ ಸರ್ವಸ್ವದಲ್ಲಿ ಪ್ರತಿಯೊಬ್ಬರೂ ಉಪಕ್ರಮೋಪಸಂಹಾರ, ಶುಚಿಲಿಂಗ ವಾಕ್ಯ ಪ್ರಕರಣ ಹೇಳ್ಕೊಂಡು ಹೇಳ್ಬೇಕಾದ್ರೆ ಶಂಕರಾಚಾರ್ಯ ಏನು ವಿಶೇಷ ಅಂತ ತೋರಿಸಿದ್ದಾರೆ. ಏನು ಕಷ್ಟ ಇದು. ಕೌತೌ ಪುರುಷವು ಇತಿ, ಯಾರಿಬ್ರು ಪುರುಷರು? ರಾಮ ಲಕ್ಷ್ಮಣರ, ಕೃಷ್ಣಾರ್ಜುನರ, ಯಾರವರು ಅಂತ ಕೇಳಿದ್ರೆ ಇವು ಅವರಲ್ಲ. ಅಲ್ಲಪ್ಪ, ಆಹ ಸ್ವಯಮೇವ ಭಗವಾನ್, ಖುದ್ದಾಗಿ ಭಗವಂತನೇ ಆ ಇಬ್ರು ಪುರುಷ ಯಾರು ಅನ್ನೋದನ್ನ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಖರ ಸರ್ವಾಣಿ ಭೂತಾನಿ ಸಮಸ್ತಂ ವಿಕಾರ ಜಾತ ವ್ಯತ್ಯರ್ಥ. ಎಲ್ಲಾ ಭೂತಗಳು ಕ್ಷರ ಅಂದ್ರೆ ಎಲ್ಲಾ ಭೂತಗಳು, ಎಷ್ಟೋ ಪ್ರಾಣಿಗಳಿದಾರೋ, 14 ಲೋಕಗಳಿರ್ತಕ್ಕಂಥ ಎಲ್ಲಾ ಜೀವರಾಶಿಗಳು, ಎಲ್ಲ ಕಾಲ, ದೇಶ, ನಾಮ, ರೂಪ, ಕಾರ್ಯ, ಕಾರಣ ಏನೇನಿದೆಯೋ ಎಲ್ಲ ಕ್ಷರವೇ. ನಾಮರೂಪಾತ್ಮಕ ವ್ಯಾಕೃತ ಜಗತ್ತೆಲ್ಲ ಕ್ಷರ, ವಿಕಾರ ಜಾತ. ಕೂಟಸ್ಥ ಕೂಟ ರಾಶಿ ರಾಶಿರಿವ ಸ್ಥಿತ. ಕೂಟಸ್ಥ ಕೂಟೆ ತಿಷ್ಠತಿ ಕೂಟಸ್ಥ. ಕೂಟ ಅಂದ್ರೆ ರಾಶಿ. ರಾಶಿ ಹೇಗೆ ಅಲುಗಾಡೋದಿಲ್ವೋ ಹಾಗೆ ಅಲುಗಾಡದೆ ಬದಲಾವಣೆ ಆಗದೆ ಇರತಕ್ಕಂಥದ್ದು ಇದೆಯಲ್ಲ ಅದು ಕೂಟಸ್ಥ. ಅದು ಯಾವುದು? ಅದು ಅವ್ಯಾಕೃತ. ಅಥವಾ ಕೂಟ ಮಾಯಾ ಅಂಚನ ಜಿಂಹತ ಕುಟಿಲತ ಇತಿ ಪರ್ಯಾಯ. ಕೂಟನಕ್ಕೆ ಕೂಟ ಸಾಕ್ಷ್ಯ, ಕೂಟ ರೂಪ್ಯಕ, ಇದು ಕೋಟ ನೋಟು, ಕೋಟ ನಾಣ್ಯ, ಕೋಟ ಸುಳ್ಳು ಸಾಕ್ಷಿ ಅಂತ ಹೇಳ್ತಾರಲ್ಲ. ಕೂಟ ಅಂದ್ರೆ ಸುಳ್ಳು ಅರ್ಥವೂ ಇದೆ. ವಂಚನೆ, ಸುಳ್ಳು, ಕುಟಿಲತೆ, ವಕ್ರತೆ ಅನ್ನೋ ಅನೇಕ ಅರ್ಥ ಇದೆ. ಹೀಗೆ ಅನೇಕ ಅರ್ಥ ಇದೆ. ಇದೆಲ್ಲ ಪರ್ಯಾಯ ಪದ ಮಾಡುದು. ಯಾವುದು? ಕೂಟ, ಮಾಯ, ವಂಚನ, ಜಿಮ್ಮತ, ಕುಟಿಲ ಎಲ್ಲ ಪರ್ಯಾಯ ಪದಗಳು, ಸಿನಾನಿಮ್ಸು. ಈ ಅರ್ಥವೂ ಇರೋದ್ರಿಂದ ಈ ಅನೇಕ ಮಾಯಾ ವಂಚನಾದಿ ಪ್ರಕಾರೇಣ ಸ್ಥಿತ ಕೂಟಸ್ಥ. ಆ ಅವ್ಯಾಕೃತ ಇದೆ. ಅನೇಕ ಮಾಯಾ ವಂಚನಾದಿ ಪ್ರಕಾರದಿಂದ ಇದೆ. ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಅವ್ಯಾಕೃತವನ್ನ ಮೋಸ ಮಾಡುತ್ತೆ, ಭಾರಿ ಕನ್ಫ್ಯೂಸ್ ಮಾಡುತ್ತೆ. ಅದನ್ನ ಕೂಟಸ್ಥ. ಅದು ಮಾಯಾ ರೂಪ, ವಂಚನಾ ರೂಪ, ಜಿಮ್ಮ ರೂಪ, ಅದು ಕುಟಿಲ ರೂಪ, ಅರ್ಥವಾಗದೇ ಇರೋ ರೂಪ ಅಂತ ಅದು ಕೂಟಸ್ಥ. ಹಾ, ಬರಕ್ಕೆ ಬಂದ್ಬಿಡುತ್ತೆ. ಬಿರುಸಿನ ಬುರ್ರಂತ ಉಗಿಯತ್ತಲ್ಲ ಬಿರುಸು, ಆ ರೀತಿ ಎದ್ದುಗಳೇ ಇಡೀ ಪ್ರಪಂಚನೇ ಉಗಿದು ಬಿಡುತ್ತೆ. ಹೆಂಗ್ ಅಡಗಿಸ್ಕೊಳ್ಳೋ ಉಗಿದು ಬಿಡುತ್ತೆ. ಹಾಗೆ ಅಡಗಿಸ್ಕೊಳ್ಳುವಾಗಲೂ ಅಷ್ಟೇ ಲೀಲಾಜಲ ಅಡಗಿಸ್ಕೊಂಡ್ಬಿಡುತ್ತೆ. ಒಂಚೂರು ಕಷ್ಟಪಡೋದಿಲ್ಲ. ನೇರಳೆ ಹಣ್ತಿರಕ್ಕಾದ್ರೂ ಕಷ್ಟ. ಬಾಯಲ್ಲಿ ಹಾಕೊಂಡು ಮಾಡಿ ಬೀಜ ಉಗಿದು ನುಂಗಬೇಕು. ಅಷ್ಟು ಕಷ್ಟವೂ ಇಲ್ಲ. ಈ ವ್ಯಾಕೃತ ಪ್ರಪಂಚವನ್ನ, ಪಂಚಭೂತವನ್ನ ಒಂದು ಸೆಕೆಂಡಿಗೆ ಅಡಗಿಸ್ಕೊಂಡ್ಬಿಡುತ್ತೆ. ಅದ್ಭುತ ಶಕ್ತಿ ಅದಕ್ಕಿದೆ, ಆ ಮಾಯೆಗೆ. ಹಾಗೆ ಹಲೋ ಸೊಳ್ಳೆ ಹೊಡಿಬೇಕಾ? ಏನು ಅಂದ, ಇಲ್ಲಿ ಚೂರಿದೆ ಬಾಲ ನಂಗೆ. ಆ ಗುರುಳು ಹೋಯ್ತು ಅನ್ನೋದು ಚೂರು ಬಾಲ ಇದೆ ಇನ್ನ. ಅವ್ರ ತಲೆ ಹೋಯ್ತು ಅಂತ ಕೇಳಿದ್ದು, ಅವ್ನ ಬಾಲ ಪೂರ್ತಿ ಹೋಗಿಲ್ಲ, ಇಲ್ಲಿ ಅಲ್ಲೇ ಅರ್ಧ ಇದೆ ಅಂತ ಹೇಳ್ತಿದ್ದಾನೆ. ಅವನು ಇಲಿ ನೋಡ್ತಿದ್ದಾನೆ, ಪಾಠ ಹೇಳ್ತಿದ್ರೆ ಇಲಿ ನೋಡ್ತಿದ್ದ ಅವನು. ಸಂಸಾರ ಬೀಜ ಆನಂತ ನಕ್ಷರತಿ ಅಕ್ಷರ ಉಚ್ಯತೆ.
ಸಂಸಾರ ಬೀಜ ಎಷ್ಟು ಕೇಳಿದ್ರೆ ಅದು ಅನಂತ, ಒಬ್ಬೊಬ್ಬರಿಗೂ ದಿನ ಬೀಜ ರೂಪ ಆಗುತ್ತೆ. ಇನ್ನು ಸಮಷ್ಟಿ ಪ್ರಳಯವಾದರೂ ಅವ್ಯಾಕರಣ ಇರುತ್ತೆ. ಮತ್ ಉತ್ಪತ್ತಿ, ಮತ್ ಪ್ರಳಯ, ಮತ್ ಉತ್ಪತ್ತಿ, ಮತ್ ಪ್ರಳಯ. ಇದು ಎಷ್ಟು ಕೋಟಿ ಸಲ ಆಗಿದೆಯೋ ಹಿಂದೆ, ಈ ಮುಂದಿನ ಎಷ್ಟು ಕೋಟಿ ಸಲ ಆಗುತ್ತೋ ಗೊತ್ತಿಲ್ಲ. ಅದು ಅನಂತ, ಲೆಕ್ಕ ಮಾಡಕ್ಕಾಗಲ್ಲ. ನೀವು ಹಿಂದೆ ಎಷ್ಟು ಹಿಂದಕ್ಕೆ ಹೋದ್ರೂ ಸೃಷ್ಟಿ ಪ್ರಳಯ ಇದ್ದೇ ಇರುತ್ತೆ. ಆರಂಭ ತೋರ್ಸೋಕೆ ಆಗಲ್ಲ. ಯಾಕಂದ್ರೆ ಎಲ್ಲಾ ಪ್ರಳಯಕ್ಕೂ ಹಿಂದ್ ಸೃಷ್ಟಿ, ಎಲ್ಲಾ ಸೃಷ್ಟಿಗೂ ಹಿಂದ್ ಪ್ರಳಯ. ಸೃಷ್ಟಿಗೆಲ್ಲ ಹಿಂದ್ ಪ್ರಳಯ, ಪ್ರಳಯಕ್ಕೆಲ್ಲ ಹಿಂದ್ ಸೃಷ್ಟಿ ಮೇಲೆ ಎಷ್ಟು ಹಿಂದಕ್ಕೆ ಹೋದ್ರೂ ಅದು ಇದ್ದೇ ಇರುತ್ತೆ. ಅದರಿಂದ ಅದು ಅನಂತವಾದದ್ದಾದ ಅಕ್ಷರ ಅಕ್ಷರ ಎಂಬುದಾಗಿ ಹೇಳಲಾಗತ್ತೆ ಎಂದರು. ಆಭ್ಯಾಂ ಖರಾಕ್ಷರಾಭ್ಯಾಂ ಅನ್ಯ ವಿಲಕ್ಷಣ ಕ್ಷರಾಕ್ಷರೋಪಾಧಿದ್ವಯ ದೋಷೇಣ ಅಸ್ಪೃಷ್ಟ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ. ಈ ಎರಡು ದೋಷದಿಂದ ತೆಗೆದುಕೊಳ್ಳದೆ ಇರೋನು ನೋಡಿ, ಎರಡು ದೋಷ ಅಂತ ಇದ್ದಾರೆ. ಆಭ್ಯಾಮನೆ ಈ ಕ್ಷರ ಅಕ್ಷರ ಅನ್ನುವಂಥ ಎರಡರಿಂದ ಅನ್ಯ. ಅನ್ಯ ಅಂದ್ರೆ ಹಸುವಿಗಿಂತ ಕತ್ತೆ ಬೇರೆ ಅನ್ನೋದು ಹಾಗೆ ಬೇರೆ ಅಲ್ಲ, ವಿಲಕ್ಷಣ ಅಂತ ಅರ್ಥ. ಪಂಚಗಿಂತ ನೂಲು ಅನ್ಯ ಅಂದ್ರೆ ಏನೋ, ಪಂಚಗಿಂತ ವಿಲಕ್ಷಣವಾಗಿದೆ ನೂಲು ಹತ್ತಿ. ಪಂಚೆಯಲ್ಲೇ ನೂಲು ಹತ್ತಿ ಇದ್ರು ಕೂಡ ಬರೀ ನೂಲು ಹತ್ತಿ ಹೊದಿಯೋಕ್ಕಾಗಲ್ಲ. ಆದ್ರೆ ಹೊದ್ಕೊಂಡಿರೋದು ನೂಲು ಹತ್ತಿಗಿಂತ ಬೇರೆ ಅಲ್ಲ. ಏನು ಹೊದ್ದಿದೆಯೋ ಆ ಹೊದ್ಕೊಂಡಿರೋದು ನೂಲು ಹತ್ತಿಗಿಂತ ಬೇರೆ ಅಲ್ಲ. ಆದ್ರೆ ಬರೀ ನೂಲು ಹತ್ತಿ ಹೊದಿತೀರೋ, ನೂಲು ಹತ್ತಿ ಹೊದಿಯೋಕ್ಕಾಗಲ್ಲ. ಹೊದ್ಕೊಂಡದ್ದು ನೂಲು ಹತ್ತಿಗಿಂತ ಬೇರೆನೋ, ಹಾಗೆ ಅದೇ ಅನ್ಯತ್ವ ವಿಲಕ್ಷಣ ಸ್ಪರ್ಧೆ. ಈ ಕ್ಷರಾಕ್ಷರ ಅಂತ ತೋರ್ತಾ ಇರೋ ವ್ಯಾಕೃತ ವ್ಯಾಕೃತಕ್ಕಿಂತ ವಿಲಕ್ಷಣನು ಈ ಎರಡು ಉಪಾಧಿಯ ದೋಷದಿಂದಲೂ ತಗುಲಿಕೊಳ್ಳದವನು, ಮುಟ್ಟಿಕೊಳ್ಳದವನು. ಈ ಎರಡಾಗ ಅವನೇ ತೋರ್ಕೊಂಡವನು. ನೊರೆಯಾಗೂ ಅಲೆಯಾಗೂ ಸಮುದ್ರ ತೋರ್ಕೊಂಡ ಹಾಗೆ ಕ್ಷರಾಕ್ಷರವಾಗಿ ಪರಮಾತ್ಮ ತೋರ್ಕೊಂಡ. ಅಂದ್ರೆ ಪರಮಾತ್ಮನಲ್ಲೇ ಈ ಎರಡು ಕಲ್ಪನೆ, ಪರಮಾತ್ಮನನ್ನೇ ಎರಡಾಗಿ ಕಲ್ಪಿಸಿದೀವಿ. ಎರಡಾಗಿ ತೋರ್ತಾ ಇರೋದು ಪರಮಾತ್ಮ. ಯಾವ್ದು ಆಸೆ? ನಾವು ಕಲ್ಪಿಸಿದೀವಿ ಅನ್ನೋದು ಆಸೆನೋ, ಅವನು ಹಾಗೆ ತೋರ್ಕೊಂಡಿದ್ದಾನೆ ಅನ್ನೋ ಆಸೆಯೋ, ಅದು ಹಾಗೆ ಕಾಣ್ತಾ ಇದೆ ಅನ್ನೋದು ಆಸೆನೋ? ಯಾವ್ದು ಬೆಟರು? ನಾವು ಕಲ್ಪಿಸಿದೀವಿ ಅನ್ನೋದು ಬೆಟರ್. ನಮ್ಗೆ ಹತ್ರ ಆಗೋದು ಅಲ್ಲೇ, ನಾವು ತಿದ್ಕೋಬೇಕಾಗಿರೋದು ಅಲ್ಲೇ. ನಾವು ಕಲ್ಪಿಸಿದೀವಿ ಅಂತ ಆದ್ರೆ ಕಲ್ಪನೆ ಬಿಟ್ಕೊಂಡ್ರೆ ಅದಿಲ್ಲ ಅಂತ ಆಗುತ್ತೆ. ನಾವು ಯಾವತ್ತೂ ಕಲ್ಪಿಸ್ಕೊಂಡಿಲ್ಲಪ್ಪ, ನಮ್ಗೆ ಗೊತ್ತಿಲ್ಲ ಅಂದ್ರೆ ಹಾಗೆ ತೋರತ್ತೆ ಕಣಪ್ಪ ಅಂದು ಸಮಾಧಾನ ಮಾಡಬೇಕು. ಅದು ತೋರತ್ತೆಪ್ಪ, ಏನ್ ಮಾಡಕ್ಕಾಗತ್ತೆ? ಅದ್ರ ಸ್ವಭಾವ ಕೆಳವಾಗಿ ತೋರ್ತಾ ಇರುತ್ತೆ. ಹಾಗೆ ತೋರುತ್ತೆ, ಹಾಗೆ ಕಾಣುತ್ತೆ, ಹಾಗೆ ಆಗಿದೆ, ಹಾಗೆ ಕಾಣ್ತೀವಿ, ಹಾಗೆ ತಿಳ್ಕೊಳ್ತೀವಿ, ಹಾಗೆ ಅಂದ್ಕೊಂಡಿದೀವಿ. ಅದಿಲ್ಲೇ ಇಲ್ಲ. ಹೆಂಗಾಲು ಹೇಳಿ ವಸ್ತುತಃ ಅರ್ಥ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತ ಯೋ ಲೋಕತ್ರಯಮಾವಿಶ್ಯ ವಿಭಕ್ತವ್ಯ ಈಶ್ವರ. ಎರಡು ನಿಮಿಷ ಅಂದಲ್ಲ. ಉತ್ತಮಃ ಪುರುಷಃ ತು ಅನ್ಯಃ ಪರಮಾತ್ಮ ಇತಿ. ಯಾವ್ದು ಸಂಧ್ಯೆ? ಎಣ್ಣಲ್ಲ ಹೋಗಲೇ ಪರಮಾತ್ಮ ಇದೀ ಎಣ್ಣ. ಹೆಣ್ಣು ಅಂದ್ಬಿಡ್ತಾವ ಎಲ್ಲ ಚಳಗಾಲ. ಹೆಣ್ಣು ಒಂದೇ ಗೊತ್ತವನಿಗೆ ಗುಣ ಅಲ್ವನು. ಹೆಣ್ಣು ಅಂದಿಲ್ಲ ಏನೋ ಅಣ್ಣ, ಹೆಣ್ಣು ಅಂದಿಲ್ಲ ಅಣ್ಣ. ಹೇಳ ಹೆಣ್ಣು ಇತಿ ಉದಾಹೃತಃ ಇದು ಹೆಣ್ಣು. ಯಹ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯಃ ಈಶ್ವರಃ. ತು ಆದರೆ, ಆದರೆ ಏನದು? ಅದಿದೆಯಲ್ಲ, ಅದಾದರೆ ಅದು ಉತ್ತಮ ಪುರುಷ. ಇದು ನಿಕೃಷ್ಟ ಪುರುಷ, ಅಧಮ ಪುರುಷ, ಅವರ ಪುರುಷ, ಕಲ್ಪಿತ ಪುರುಷ. ಯಾರೋ ಕ್ಷರಾಕ್ಷರಗಳು, ಕಲ್ಪಿತ ರೂಪದವರು. ಅವನು ಉತ್ತಮ. ಉತ್ತಮನೇನೋ ಉತು, ಉತ್ತರ, ಉತ್ತಮ ಸೂಪರ್ಲೇಟಿವ್. ಉತುವಿನ ಮೇಲೆ, ಉತ್ತರ ಅಂದ್ರೆ ಇನ್ನೂ ಕಂಪೇರಿಟಿವ್. ಉತ್ತಮ ಸೂಪರ್ಲೇಟಿವ್, ಶ್ರೇಷ್ಠತಮ. ಶ್ರೇಷ್ಠ ಅಂದ್ರೆ ಹಾಗೆ ಆ ಪುರುಷ ಅವನು. ಅವನನ್ನು ಅನ್ಯ, ಅವನು ವಿಲಕ್ಷಣ. ಅವನನ್ನ ಪರಮಾತ್ಮ ಪರಮಾತ್ಮ ಎಂಬುದಾಗಿ ಶಾಸ್ತ್ರದಲ್ಲಿ ಉದಾಹರಿಸಲ್ಪಟ್ಟಿದೆ. ತಸ್ಯಾಶುಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ. ಆ ಹೃದಯ ಜ್ವಾಲೆಯ ಶಿಖೆ ಒಳಗೆ ಪರಮಾತ್ಮ ಇದೆ ಅಂತ ತೋರ್ಬರ್ತಾರೆ. ಪರಮಾತ್ಮ ಪರಮಾತ್ಮ ಅಂತ ಕರೀತಾರಂತೆ. ಆ ಸ್ವಯಂ ಜ್ಯೋತಿ ರೂಪನಾದ, ಆ ಚೈತನ್ಯ ರೂಪನಾದ ಬ್ರಹ್ಮವನ್ನು ಪರಮಾತ್ಮ ಅಂತ ಹೇಳಿ ಈ ರೀತಿ ಉದಾಹರಿಸಲ್ಪಟ್ಟಿದ್ದಾನೆ. ಉದಾಹರಣ ಅಲ್ಲೇನೋ ರೆಫರ್ ಮಾಡಿದ್ದಾರೆ, ಹೇಳಿದ್ದಾರೆ.
ಯಾವನವನು ಯಾವ ಪುಣ್ಯಾತ್ಮ ಆ ಪರಮಾತ್ಮ ಲೋಕತ್ರಯಂ ಆವಿಷ್ಯ. ಲೋಕತ್ರಯನ ಯಾವುದು? ಜಗತ್ ಸ್ವಲ್ಪ ಸುಶಕ್ತಿ ಎಚ್ಚರ ಕಲಿಸೋದಿದ್ದೆ 3 ಲೋಕವನ್ನು ಯಾವ ಹೊಕ್ಕೊಬಿಟ್ಟಿದ್ದಾರೆ. ಈ ಬರೀ ಈ ಭೂಮಿ ಅಂತರಿಕ್ಷ ದ್ವಿಲೋಕ 3 ಲೋಕ ಅಂದ್ಬಿಟ್ರೆ ಅದಿಲ್ಲದ ಬಿಡುತ್ತೆ. ಇದು ಕಾಮನ್ ಅರ್ಥ. ಭೂಹ ಸುಹ ಅನ್ನೋದು ಭೂಮಿ ಅಂತರಿಕ್ಷ ದ್ವಿಲೋಕ 3 ಆವಿಷ ಹೊಕ್ಕಿದ್ದಾನೆ. ಜಾಗ್ರತ್ ಸ್ವಪ್ನದೆಲ್ಲ ಹೊಕ್ಬಿಟ್ಟಿದ್ದಾನೆ ಅವನು. ಲೋಕತ್ರಯಕ್ಕೆಲ್ಲ ಹೊಕ್ಕಬಿಟ್ಟು ಈಶ್ವರ ಅವ್ಯಯ ಇವನು ಮಾತ್ರ ನಾಶವಾಗಲ್ಲ. ಅವ್ಯಾಕೃತ ನಾಶವಾಗುತ್ತೆ. ವ್ಯಾಕೃತವಾಯ್ತು ಅವ್ಯಾಕೃತ ಇರೋದೇ ಇಲ್ಲ ಅಲ್ವಾ? ನೀವು ತಂಬಿಟ್ಟು ಅದು ಚಪಾತಿ ಮಾಡೋಕೆ ಹಿಟ್ಟು ಕಲಸಿರ್ತಿರಲ್ಲ, ಚಪಾತಿ ಮಾಡಿಬಿಟ್ರೆ ಆ ಹಿಟ್ಟು ಇರೋದೇ ಇಲ್ಲ, ನಾಶವಾಗ್ಬಿಡುತ್ತೆ, ಚಪಾತಿ ಆಗ್ಬಿಡ್ತು. ಆಗ ವ್ಯಾಕೃತವಾಯ್ತು ಅಂದ್ರೆ ಅವ್ಯಾಕೃತ ಇರಲ್ಲ, ಅವ್ಯಾಕೃತವಾಯ್ತು ಅಂದ್ರೆ ವ್ಯಾಕೃತ ಇರಲ್ಲ. ಒಟ್ಟಿಗೆ ವ್ಯಾಕೃತ ಇರೋಕ್ಕಾಗಲ್ಲ. ವ್ಯಾಕೃತ ಇದ್ದಾಗ ಅವ್ಯಾಕೃತ ಇಲ್ಲ, ಅವ್ಯಾಕೃತ ಇಲ್ಲ ವ್ಯಾಕೃತ. ಇವ್ರು ಮಾತ್ರ 2ರಲ್ಲೂ ಇದ್ದಾರೆ, 2 ಬಿಟ್ಟು ಇದ್ದಾರೆ ನೋಡಿ. ಎಂತೋ ಬಹಳ ಘಾಟಿ ಮನುಷ್ಯರು. ಈಗ ತಾನೆ ಕೂಟಸ್ಥ ಅಂತ ಹೇಳಿದ್ವಿ. ಅದು ವ್ಯವಹಾರ ಕ್ಷೇತ್ರ, ವ್ಯವಹಾರ ಇಲ್ಲ ಅದು ಅವ್ಯಾಕೃತ ಇದಾಗತ್ತೆ ಅಂತ ಅಂದ್ರಲ್ಲ ಪರಮಾತ್ಮನ. ಏನೇ ಹೇಳಿ ದ್ವೈತ ಇದೆ ಇದ್ರಲ್ಲಿ. ದ್ವೈತ ಇದ್ದೇ ಇದೆ ವಿದ್ಯೆ ಇರೋರ್ಗು ಯಾಕಿರಲ್ಲ. ವಿಶಿಷ್ಟ ಅದ್ವೈತ ಇದೆ, ದ್ವೈತ ಇದೆ ಈ ಚಾಪ್ಟರ್ 15 ಅಲ್ಲಿ ಅಲ್ವಾ? ದ್ವೈತ ಅವಿದ್ಯೆಲ್ಲ ಇದ್ದೇ ಇರುತ್ತೆ. ಹಾವಿದೆಯಪ್ಪ, ಹಗ್ಗ ತಿಳ್ಕೊಳ್ಳೋದು ಹಾವಿಲ್ಲ ಅನ್ನೋಕೆ ಆಗೋದೇ ಇಲ್ಲ.